ಕಳೆದ ಬಾರಿ ವಿದ್ಯಾರ್ಥಿಗಳು ಕೇಳಿದಂಥ ಕೆಲವಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ವಿ. ಇನ್ನೂ ಒಂದು 2-3 ಪ್ರಶ್ನೆ ಉಳಿದಿದೆ. ಅದನ್ನು ಮುಂದುವರಿಸಿ ನಂತರ ಭಗವದ್ಗೀತೆಯ 13ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದರೆ ಧರ್ಮ ಆಗಲಿ ಅಥವಾ ಫಿಲಾಸಫಿ ಆಗಲಿ, ಇದು ಕೇವಲ ಪ್ರೀಚ್ ಮಾಡಲಿಕ್ಕೆ ಇರುವಂಥ ಸಬ್ಜೆಕ್ಟ್ ಅಲ್ಲ. ಉಪದೇಶ ಮಾಡಲಿಕ್ಕೆ ಇರುವಂಥ ಸಬ್ಜೆಕ್ಟ್ ಅಲ್ಲ. ಪಾಠ, ಪ್ರವಚನ ಇದು ಕೇವಲ ಇದಕ್ಕೆ ಸೀಮಿತ ಆಗಬಾರ್ದು. ಇದು ಪ್ರಾಕ್ಟೀಸಿಗೆ ಒಳಗಾಗಬೇಕಾದಂಥ ವಿಚಾರ. ಲಾಜಿಕಲ್ ಡೈಲೆಕ್ಟಿಕ್ಸ್ಗೆ ಈ ಸಬ್ಜೆಕ್ಟು ಸೀಮಿತ ಆಗಬಾರ್ದು. ಎಕ್ಸ್ಪೀರಿಯನ್ಸಿಗೆ ಆಗಬೇಕು. ಸೊ ನಾವು ಶಾಸ್ತ್ರದಲ್ಲಿ ತಿಳ್ಕೊಳ್ತೇವೆ, ಅದು ನಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದಾಗ ಮಾತ್ರವೇ ಅದು ಸಾರ್ಥಕ ಆಗುತ್ತೆ. ಇದನ್ನೇ ನಮ್ಮ ಹಿರಿಯರು ಏನು ಮಾಡ್ತಾರೆ, ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಸೊ ಪುಣ್ಯ ಬರುತ್ತೆ ಯಾವಾಗ? ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ಪುಣ್ಯ ಬರುತ್ತೆ. ಕೇವಲ ಉಪದೇಶ ಕೇಳುವುದರಿಂದಲೋ ಓದುವುದರಿಂದಲೋ ನಮಗೆ ಪುಣ್ಯ ಬರೋದಿಲ್ಲ. ಪುಣ್ಯ ಬರೋದಕ್ಕೆ ಒಂದು ಹಾದಿ ಮಾರ್ಗವನ್ನು ಮಾಡಿಕೊಡುತ್ತೆ ಅಷ್ಟೆ. ಸಣ್ಣ ಮಕ್ಕಳಿಗೆ ದೊಡ್ಡವರು ಹೇಳ್ತಾರಲ್ಲ, ಸಣ್ಣ ಮಗು ಶಾಲೆಗೆ ಹೋಗೋಕ್ಕೆ ಹಠ ಮಾಡ್ತಾ ಇದ್ದರೆ, ನೀ ಶಾಲೆಗೆ ಹೋಗು, ನೀ ಚೆನ್ನಾಗಿ ಹೋದರೆ ನೀ ಡಾಕ್ಟರ್ ಆಗ್ತೀಯಾ, ಚೆನ್ನಾಗಿ ಹೋದರೆ ಇಂಜಿನಿಯರ್ ಆಗ್ತೀಯಾ ಅಂತ ಹೇಳ್ತಾರೆ. ಸತ್ಯ. ಶಾಲೆಗೆ ಹೋದರೆ ನೀ ಡಾಕ್ಟರ್ ಆಗ್ತೀಯಾ ಅಂತ ಹೇಳಿದ್ರೆ ಏನಾಗುತ್ತೆ? ಶಾಲೆಗೆ ಹೋದವರೆಲ್ಲ ಡಾಕ್ಟರ್ ಆಗಲ್ಲ. ಶಾಲೆಗೆ ಹೋಗಿ ಚೆನ್ನಾಗಿ ಓದಿಕೊಂಡು ಆ ಹೇಳಿದ್ದೆಲ್ಲ ಪಾಠವನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಪಾಠದಲ್ಲಿ ಎಕ್ಸಾಮ್ಸಲ್ಲಿ ಪ್ರೆಸೆಂಟ್ ಮಾಡಿದರೆ ಅವನಿಗೆ ಈ ಉದ್ಯೋಗವನ್ನು ತಂದುಕೊಳ್ಳಲಿಕ್ಕೆ ಬೇಕಾದಂಥ ಆಪರ್ಚುನಿಟಿ ಸಿಗತ್ತೆ ಅಷ್ಟೆ. ಕೇವಲ ಓದಿಕೊಂಡವರಿಗೆಲ್ಲ ಉದ್ಯೋಗ ಬರೋದಿಲ್ಲ. ಸೇಮ್ ಅದೇ ಪ್ರಿನ್ಸಿಪಲ್ ಇಲ್ಲಿ ಅನ್ವಯ ಮಾಡಿಕೊಳ್ಳೋಣ. ಕೇವಲ ಶಾಸ್ತ್ರವನ್ನು ಓದುವುದರಿಂದಲೋ ಅಥವಾ ಶಾಸ್ತ್ರದ ಒಂದು, ನಮಗೆ ವೇದ ಅಂದರೆ 4 ಭಾಗ ಅಲ್ವಾ? ವೇದ ಅಂದರೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗ. ನಮಗೆ ಪ್ರಮಾಣ ಜೀವನದಲ್ಲಿ ವೇದವೇ. ಈ ವೇದದಲ್ಲಿ 4 ಭಾಗವನ್ನು ಮಾಡ್ತಾರೆ. ಸಂಹಿತ ಅಂತಂಬೋದು ಪಾಠ ಮಾಡಲಿಕ್ಕೆ. ಗುರುಗಳು ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಲ್ಲ, ಒಂದು ವಿಚಾರವನ್ನು ಹೇಳಿ, ಅದಕ್ಕೆ ಸಂಹಿತ ಅಂತಂತಾರೆ. ಸೊ ಅದರಲ್ಲಿ ಛಂದಸ್ಸು ಮತ್ತು ಎಲ್ಲ ಥರದ ಲಕ್ಷಣಗಳು, ಅಲಂಕಾರಗಳು ಎಲ್ಲ ಇರ್ತದೆ ಅದರಲ್ಲಿ. ಅದನ್ನು ವಿದ್ಯಾರ್ಥಿಗಳಿಗೆ ಛಂದೋಬದ್ಧವಾಗಿ ಹೇಳಿಕೊಡ್ತಾರೆ. ಅವರು ಅದನ್ನು ಕಂಠಪಾಠ ಮಾಡ್ತಾರೆ. ಯಾಕೆಂದರೆ ಈಗ ಕಂಠಪಾಠ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವಾಗ ನಮಗೆ ಬುಕ್ಸು, ಬೇಕಾದಷ್ಟು ಮೆಟೀರಿಯಲ್ಸು ಅವೈಲಬಿಲಿಟಿ ಇದೆ. ಹಿಂದಿನ ಕಾಲದಲ್ಲಿ ಬುಕ್ಸ್ ಇಲ್ಲ. ಗುರುಗಳ ಮುಂದೆ ಹೇಳಬೇಕು, ಅದಕ್ಕೆ ಕೇಳಬೇಕು. ಪುಸ್ತಕ ಬರ್ಕೊಳ್ಳೋದಾಗಲಿ ಆ ಥರ ಇದೆಲ್ಲ ಇಲ್ಲವೇ ಇಲ್ಲ. ಹಾಗಾಗಿ ಅವರಿಗೆ ಕಂಠಪಾಠ ಮಾಡೋದು ಅವಶ್ಯಕತೆ ಆಯಿತು. ನಮಗೆ ಇವತ್ತೆಲ್ಲ ಅವೈಲಬಿಲಿಟಿ ಇದೆ. ಹಾಗಾಗಿ ಕಂಠಪಾಠ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಮಾಡಬೇಕು ಕಂಠಪಾಠದ? ಚಿಕ್ಕ ಹುಡುಗರು ಮಾಡಬೇಕು. ಯಾಕೆಂತಂದರೆ ಪುಸ್ತಕದಲ್ಲಿರೋದಕ್ಕಿಂತಲೂ ಮಸ್ತಕದಲ್ಲಿರೋದು ಮೇಲಲ್ವಾ? ಸಣ್ಣ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಅವರಿಗೆ ಆ ಸಮಯದಲ್ಲಿ ನಾವು ಕಂಠಪಾಠ ಮಾಡಲಿಕ್ಕೆ ಕಲಿತೀವಿ. ತಲೆಯಲ್ಲಿ ಇಟ್ಟುಕೊಂಡ್ರೆ, ತಲೆಯಲ್ಲಿದ್ದರೆ ಮತ್ತೆ ಉತ್ತರವನ್ನು ಹುಡುಕ್ಬೋದು, ಅರ್ಥವನ್ನು ಹುಡುಕ್ಬೋದು. ಹಾಗಾಗಿ ಸಣ್ಣ ಮಕ್ಕಳಿಗೆ ಈ ಸಂಹಿತ ಅಂತಂದರೆ ಪಾರಾಯಣ ಇದೆಲ್ಲ ಅದರಲ್ಲೇ ಬರ್ತದೆ. ಅವರು ಪಾರಾಯಣ ಮಾಡ್ರೇ ಅವ್ರು ಗಟ್ಟಿ ಆಗೋದು. ಆದರೆ ವಿಚಿತ್ರ ಏನಂತಂದರೆ, ಇವತ್ತು ನಾವು ದೊಡ್ಡವರು ಪಾರಾಯಣ ಮಾಡ್ಕೊತ ಕೂತಿದ್ದೀವಿ. ಸುಮ್ಮನೆ ಅದೇನೋ ಅದು ಕೇಳಿದ್ರೆ ತುಂಬ ಸುಂದರವಾಗಿ. ಈಗ ಮ್ಯೂಸಿಕ್ ಅಲ್ವಾ? ಸಾಮವೇದದಲ್ಲಿರುವಂಥ ಹಾಡು ಎಷ್ಟು ಚೆನ್ನಾಗಿರುತ್ತೆ. ಒಬ್ಬ ಯಾರಾದರೂ ತ್ಯಾಗರಾಜ ಕೀರ್ತನ ಆಗಲಿ, ಅನ್ನಮಾಚಾರ್ಯ ಕೀರ್ತನ ಆಗಲಿ ಕೇಳಿದಾಗ ಎಷ್ಟು ಆನಂದ ಆಗ್ತದೆ. ಅಷ್ಟೇ ಆನಂದ ಪಾರಾಯಣ ಮಾಡಿದಾಗೂ ಆಗ್ತದೆ. ಆ ಹಾಡುಗಳು ಹೇಳೋದು ಸಾಮವೇದಕ್ಕೆ ಸಂಬಂಧಪಟ್ಟದ್ದು, ಈ ಮಂತ್ರಗಳನ್ನು ಹೇಳೋದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು ಅಥವಾ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಅಷ್ಟೇ ಆನಂದ ಆಗ್ತದೆ. ಹಾಡನ್ನು ಕೇಳಿ ನಾವು ಎಷ್ಟು ಖುಷಿ ಪಡ್ತೀವೋ, ವೇದ ಮಂತ್ರಗಳ ಒಂದು ಪಾರಾಯಣವನ್ನು ನೋಡಿ ನಾವು ಅಷ್ಟೇ ಖುಷಿ ಪಡ್ತೇವೆ ಅಷ್ಟೇ. ಖುಷಿ ಪಡೋದು ಕೂಡ ಇವಾಗ ಹಾಡು ಯಾರಂದರೆ ಅವ್ರು ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತಾ? ಆಗಲ್ವಲ್ಲ. ಈಗ ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೇವೆ, ಯಾರೋ ಪಾಪ ಅವರು ತನ್ಮಯತೆಯಿಂದ ಹಾಡು ಹೇಳ್ತಾ ಇರ್ತಾರೆ. ಆ ಹಾಡು ತುಂಬ ಚೆನ್ನಾಗಿದೆ, ಆದರೆ ಅವ್ರ ಬಾಯಿಂದ ಕೇಳೋಕ್ಕಾಗೋದಿಲ್ಲ ನಮಗೆ. ಏನಪ್ಪ ಇದು ಹಿಂಗೆ ಹೇಳ್ತಿದ್ದಾರೆ. ಅದನ್ನು ಸ್ವಲ್ಪ ವಾಯ್ಸ್ ಚೆನ್ನಾಗಿದ್ದವರು, ರಾಗಬದ್ಧವಾಗಿರುವಂಥವರು, ಸಂಗೀತ ಕಲಿತವ್ರು ಹೇಳಿದಾಗ ತುಂಬ ಸಂತೋಷ ಆಗ್ತದೆ. ವೇದ ಪಾರಾಯಣವೂ ಅಷ್ಟೇ. ಯಾರಿಗೆ ವಾಯ್ಸ್ ಚೆನ್ನಾಗಿದೆ, ಗಾತ್ರ, ಅದರ ಸ್ವರ ಎಲ್ಲ ಚೆನ್ನಾಗಿ ಛಂದೋಬದ್ಧವಾಗಿ ಬರುತ್ತೋ ಅವ್ರು ಹೇಳಿದಾಗ ಕೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಎಲ್ಲರೂ ಒಂದೇ ಸಲ ಅವ್ರು ಯಾರಿಗೆ ಇಷ್ಟ ಬಂದಂಗೆ ಅವ್ರು ಹೇಳಿದ್ರೆ ಕರ್ಣ ಕಠೋರವಾಗುತ್ತೆ. ಅದು ಕೇಳಬೇಕು ಅಂತಲೇ ಮನಸ್ಸಿರಲ್ಲ. ಆದರೆ ನಮಗೆ ರೂಢಿ ಎಲ್ಲಾಗಿದೆ ಅಂದರೆ, ಆ ಪಾರಾಯಣ ಕೇಳಿದ್ರೆ ತುಂಬ ಒಳ್ಳೆಯದಂತೆ, ಪುಣ್ಯ ಬರುತ್ತಂತೆ,
ಪುಣ್ಯ ಯಾವಾಗ ಬರುತ್ತೆ? ಆಕ್ಷನ್ ಬಂದಾಗ ಪುಣ್ಯ ಬರೋದು. ಕಿವಿ ಒಳಗೆ ಹೋಗ್ತಾ ಇದಲ್ವಾ? ಅದೊಂದು ಆಕ್ಷನ್ ಅಲ್ವಾ? ಅಂತಂದ್ರೆ ಅದನ್ನ ನಾವೇನಂತೀವಿ? ಪ್ರಾಕೃತ ಕರ್ಮ ಅಂತ ಹೇಳ್ತೀವಿ. ನಿಮಗೆ ಜ್ಯೋತಿಷ್ಯದಲ್ಲಿ ಪ್ರಾರಂಭದಲ್ಲೇ ನಾನು ಹೇಳಿದ್ದೇನೆ. ಕರ್ಮ 2 ಭಾಗವನ್ನು ವಿಭಾಗ ಮಾಡ್ತೇವೆ. ಪ್ರಾಕೃತ ಕರ್ಮ, ಸ್ವಕೃತ ಕರ್ಮ ಅಂತ. ಪ್ರಾಕೃತ ಕರ್ಮ ಅಂತಂದ್ರೆ ಏನು? ನಮ್ಮ ಇಂಟೆನ್ಷನ್, ಬುದ್ಧಿಯ ಇಂಟೆನ್ಷನ್ ಇಲ್ಲದೆ ಆಗುವಂಥ ಕರ್ಮ. ಉಸಿರಾಡೋದು, ಹಸಿವಾಗೋದು, ನಿದ್ದೆ ಬರೋದು, ಇದೆಲ್ಲ ನಮ್ಮ ಇಂಟ್ರಾಕ್ಷನ್ ಇರಲ್ಲ. ಅದು ಆಟೋಮೆಟಿಕ್ ಆಗೋಗುತ್ತೆ ಅದು. ಈ ಹಾರ್ಟು ಹೊಡ್ಕೊಳ್ಳುತ್ತೆ. ಅದೇನು ನಿಲ್ಲೋದಿಲ್ಲ. ನಿರಂತರ ಅದ್ರ ಕೆಲಸ ಅದು ಮಾಡ್ತಾನೆ ಇರ್ತದೆ. ಅದು ನನ್ನ ಶರೀರ ಅಲ್ವಾ? ಅದಕ್ಕೇನಾದರೂ ಕರ್ಮ ಬರ್ತದೆ? ಏನೂ ಬರಲ್ಲ. ಪ್ರಾಕೃತ ಕರ್ಮದಲ್ಲಿ ಏನೂ ಇರಲ್ಲ. ಹ್ಯೂಮನ್ ಇನ್ವಾಲ್ವ್‌ಮೆಂಟ್ ಇದ್ರೆ, ಅಂದರೆ ಬುದ್ಧಿಪೂರ್ವಕವಾಗಿ ನೀವೇನಾದರೂ ಮಾಡಿದ್ರೇನೆ ಕರ್ಮ ಬರೋದು. ಒಂದು ಕಡೆ ಪಾರಾಯಣ ಮಾಡ್ತಾ ಇರ್ತಾರೆ. ನಾವು ಅದನ್ನು ಕೇಳ್ತಾ ಇರ್ತೇವೆ. ಬುದ್ಧಿಪೂರ್ವಕವಾಗಿ ನಾವು ಮಾಡುವಂಥದ್ದೇನಿದೆ? ಅವ್ರು ಹೇಳಿದ್ದು ನಾವು ಕಿವಿಯಲ್ಲಿ ಹೋಗುತ್ತೆ. ನಾವು ಕಿವಿ ಮುಚ್ಚಿಟ್ಕೊಂಡ್ರೆ ಹೋಗಲ್ಲ ಅಷ್ಟೇ. ಸೊ, ನಾವು ಸ್ವಲ್ಪ ಅಡ್ವಾನ್ಸ್‌ಡಾಗಿ ಆಲೋಚನೆ ಮಾಡಿದಾಗ, ಈ ವಯಸ್ಸಿನಲ್ಲಿ ನಾವು ಇವತ್ತು ಪಾಠದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದವರು ಅಥವಾ ಹೇಳೋವಂಥ ನಾನು ಎಲ್ಲರೂ ಕೂಡ ಸುಮಾರು 35 ಅಥವಾ 40 ಪ್ಲಸ್ಸಲ್ಲಿ ಇರುವಂಥವ್ರೆ. ಸೊ 40 ಪ್ಲಸ್ಸಲ್ಲಿ ಇರುವಂಥವ್ರಿಗೆ ನಮಗೆ ಪಾರಾಯಣ, ಜಪಗಳು ಮಾಡ್ಕೊಂತ ಇದ್ದರೆ ಅದು ಕಂಠಾಪಾಠಮಾಗಿ ನಮಗೆ ಜೀವನದಲ್ಲಿ ಅರ್ಥ ತಿಳ್ಕೊಳ್ಳುವಷ್ಟು ಸಮಯದಲ್ಲಿ ನಮಗೆ ಇರೋದೇ ಇಲ್ಲ ನಾವು. ಇನ್ನು ಹೇಳಬೇಕಾದ್ರೆ ಜೀವನ ಪರ್ಯಂತದಲ್ಲಿ ಈ ಮಂತ್ರಗಳು ಪಾರಾಯಣ ಮಾಡ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ಅಂತಂಬೋ ಒಂದು ಮೈಂಡ್‌ಸೆಟ್ಟಿಂದಲೇ ನಾವು ಕೂತ್ಬಿಡ್ತೇವೆ. ಸೊ ಕೊನೆ ಕಾಲಕ್ಕೆ ಕೂಡ ನಾವು ಆ ಮಂತ್ರದ ಅರ್ಥ ತಿಳ್ಕೊಳ್ಳಕ್ಕೆ ಹೋಗೋದಿಲ್ಲ. ಏನು ಉಪಯೋಗ? ಆ ಮಂತ್ರದ ಅರ್ಥ ಗೊತ್ತಿದ್ದರೆ, ಅದನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಡ್ಯಾಪ್ಟ್ ಮಾಡಿದರೆ, ಅದರಿಂದ ಪುಣ್ಯ ಬರುತ್ತೆ ಹೊರತು, ಕೇವಲ ಮಂತ್ರೋಪಾಸನೆಯಿಂದ ಪುಣ್ಯ ಬರುವುದಿಲ್ಲ. ಪುಣ್ಯ ಬರಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಷ್ಟೇ. ಸಣ್ಣ ಮಕ್ಕಳಿಗೆ ಇಷ್ಟೆಲ್ಲ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ ಕಾರಣ ನೀನು ಈ ಮಂತ್ರ ಹೇಳಿದ್ರೆ ಪಾರಾಯಣ ಮಾಡಿದ್ರೆ ಪುಣ್ಯ ಬರುತ್ತೆ, ಅದು ಮಾಡಿದ್ರೆ ಪುಣ್ಯ ಬರುತ್ತೆ. ಕಿಂಡರ್ ಗಾರ್ಡನ್ ಲೆವೆಲ್ಸ್ ಇರೋರಿಗೆ ಹಾಗೆ ಹೇಳ್ತೇವೆ. ನಮ್ಮ ಲೌಕಿಕದಲ್ಲಿ ಕಿಂಡರ್ ಗಾರ್ಡನ್ ಅಂತ ಯಾರನ್ನ ಅಂತೇವೆ? 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸು, 5ನೇ ಕ್ಲಾಸ್‌ವರೆಗೂ ಕಿಂಡರ್ ಗಾರ್ಟನ್ ಅಂತೇವೆ ನಾವು. ಮೆಚ್ಯೂರ್ಡ್ ಅಂದರೆ ಯಾವಾಗ? ಸ್ವಲ್ಪ 10ನೇ ಕ್ಲಾಸ್ ಪಾಸಾಗಿ ಪಿ-ಯು-ಸಿ ಹೋದವನು ಮೆಚ್ಯೂರ್ಡ್ ಪರ್ಸನ್. ಅವನ ಕಿಂಡರ್ ಗಾರ್ಟನ್ ಅಂತ ಅನ್ನೋದಿಲ್ಲ. ಅಧ್ಯಾತ್ಮಕದಲ್ಲಿಯೂ ಅಷ್ಟೇ. ಆಧ್ಯಾತ್ಮಿಕ ಅಂತ ಅಂಬೋದು ಕೂಡ ಒಂದು ಎಜುಕೇಷನ್ ಸಿಸ್ಟಮ್ ಅಲ್ವಾ? ಈ ಎಜುಕೇಷನ್ ಸಿಸ್ಟಮ್‌ಲಿ ಇನ್ನು ಕಿಂಡರ್ ಗಾರ್ಟನ್ ಲೆವೆಲಲ್ಲಿ ಇರ್ತಾರಲ್ವಾ? ಏಜ್ ಸಂಬಂಧ ಇಲ್ಲ. ಕಿಂಡರ್ ಗಾರ್ಟನ್ ಲೆವೆಲ್ ಇರೋರು ಹಾಗೆ ಹೇಳ್ತಾರೆ. ನೀನು ಇದು ಪಾರಾಯಣ ಮಾಡಿದ್ರೆ ಪುಣ್ಯ ಆಗುತ್ತೆ. ಅಟ್ಲೀಸ್ಟ್ ಪಾರಾಯಣ ಮಾಡಲಿ. ಅದು ತಲೆಗೆ ಹೋಗ್ತದೆ. ಆಮೇಲೆ ಅರ್ಥ ತಿಳ್ಕೊಳ್ತಾನೆ. ಆಮೇಲೆ ಆ ಅರ್ಥಕ್ಕೆ ತಕ್ಕಂತೆ ಅವನು ಕೆಲಸ ಮಾಡ್ತಾನೆ. ಅದರಿಂದ ಪುಣ್ಯ ಬರುತ್ತೆ. ಅವ್ರ ಪರ್ಸೆಪ್ಷನ್ ಹಂಗಿರ್ತದೆ. ಸೊ ಹಾಗಾಗಿ ಈ ಶಾಸ್ತ್ರ ವಿಚಾರ ಆಗಬಹುದು, ವೇದ ವಿಚಾರ ಆಗಬಹುದು, ಕೇವಲ ಪಾರಾಯಣಕ್ಕಾಗಲಿ, ಜಪಕ್ಕಾಗಲಿ ಸೀಮಿತ ಆಗಬಾರದು. ಅದು ಒಳ್ಳೆಯದೇ. ಅದು ಸ್ಟಾರ್ಟಿಂಗ್ ಹಂತದಲ್ಲಿ ಒಳ್ಳೆಯದು. ಆದರೆ ಅದನ್ನೇ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ಅಂದರೆ ಕಷ್ಟ. ಸೊ ನಾವು ಕಣ್ಣು ತೆರೆದಿರೋದು ತುಂಬ ಲೇಟಾಗಿ. ನಾವೆಲ್ಲ ಕೂಡ ಕಿಂಡರ್ ಗಾರ್ಡನ್ ಲೆವೆಲಲ್ಲಿದ್ದಾಗ ನಾವು ಲೌಕಿಕ ವಿದ್ಯವನ್ನೇ ಅಭ್ಯಾಸ ಮಾಡ್ತಾ ಇದ್ವಿ. ಯಾರೋ ಸ್ವಲ್ಪ ಜನ ವೇದ ಓದಿರ್ಬೋದು. ನಾವೆಲ್ಲ ಯಾರೂ ವೇದ ಓದಿಲ್ಲ. ಈಗ ವೇದ ಓದ್ತಾ ಕೂತ್ಕೊಂಡ್ರೆ ನಮಗೆ ಸಮಯ ಇಲ್ಲ. ಹಾಗಾಗಿ ಜೀವನದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಅನುಷ್ಠಾನ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಅರ್ಥ ಮಾತ್ರ ತಿಳ್ಕೊಳ್ಳೋಣ. ಪಾರಾಯಣ ಮಾಡೋದು ಬೇಡ. ಅರ್ಥ ತಿಳ್ಕೊಂಡು ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಅಷ್ಟೇ ಆಗಲಿ. ಇದು ಉಪದೇಶ ಮಾಡಲಿಕ್ಕೋ ಅಥವಾ ಲಾಜಿಕಲ್ ಡೈಲೆಕ್ಟ್ ಹೋರಾಟ ಮಾಡಲಿಕ್ಕೋ ಉಪಯೋಗ ಆದರೆ ನಮ್ಮ ಸಮಯವನ್ನು ನಾವೇ ವ್ಯರ್ಥ ಮಾಡಿಕೊಂಡಂಗೆ ಆಗ್ತದೆ. ಸೊ ಯಾವುದೇ ಒಂದು ಸಣ್ಣ ವಿಚಾರ ಶಾಸ್ತ್ರದಲ್ಲಾಗಲಿ, ವೇದದಲ್ಲಾಗಲಿ ಇರ್ಬೋದು. ಅದರ ಅರ್ಥ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಏನಾದರೂ ಆಗ್ತದಾ ಅಂತಂಬುದು ನಾವು ಟ್ರೈ ಮಾಡಬೇಕು. ಮಾಡಬೇಕು. ಯಾಕೆಂದರೆ ಭಗವಂತ ಈಗ ಆಪರ್ಚುನಿಟಿ ಕೊಟ್ಟಿದ್ದಾನೆ. ನಮಗಿದ್ದಂಥ ಆಪರ್ಚುನಿಟಿ ಇಲ್ಲದವರು ಬಹಳ ಜನ ಸಮಾಜದಲ್ಲಿದ್ದಾರೆ. ಪಾಪ ಒದ್ದಾಡ್ತಾ ಇದ್ದಾರೆ. ಸಂಸಾರ ನಿರ್ವಹಣೆಗೆ, ಸಮಾಜದಲ್ಲಿ ಬದುಕಲಿಕ್ಕಾಗದೆ ಒದ್ದಾಡ್ತಿದ್ದಾರೆ. ನಮಗೆ ಈ ಜನ್ಮ ಹೋದರೆ ಮತ್ತೆ ಇಂಥದ್ದೇ ಜನ್ಮ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. 100% ಇಲ್ಲ. ಇದಕ್ಕಾದರೂ ಸ್ವಲ್ಪ ಬೆಟರ್ ಬರುತ್ತಾ ಅಂತಂದರೆ ನಮ್ಮ ಕರ್ಮಗಳು ಬೆಟರ್ ಆಗಿರಬೇಕು. ಆ ಥರ ಪುಣ್ಯ ಅಕ್ಯುಮುಲೇಟ್ ಕರ್ಮ ನಾವು ಮಾಡಿರಬೇಕು. ಪುಣ್ಯ ಅಕ್ಯುಮುಲೇಟ್ ಮಾಡುವಂಥ ಕರ್ಮ ಮಾಡಿರ್ಬೇಕಾದ್ರೆ ಸ್ವಲ್ಪ ಜ್ಞಾನ ಇರಬೇಕಲ್ವಾ? ಯಾರು ನಾಲೆಡ್ಜ್ ಇರುತ್ತೋ ಅವನೇ ಪುಣ್ಯ ಅಕ್ಯುಮುಲೇಟ್ ಮಾಡುವಂಥ ಕರ್ಮ ಮಾಡ್ತಾನೆ. ಮುಂದೆ ನಿಮಗೆ 13ನೇ ಅಧ್ಯಾಯದಲ್ಲಿ ಅದೇ ಬರ್ತದೆ. ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಅದೇ ಬರುತ್ತೆ. ಕ್ಷೇತ್ರಸ್ಥ, ಕ್ಷೇತ್ರಜ್ಞ. ಕ್ಷೇತ್ರಸ್ಥ ಅಂತಂದರೆ ನಾವು ಶರೀರದ ಒಳಗೆ ಇರುವವರು. ಶರೀರದ ಒಳಗೆ ಇದ್ದೀವಿ ಅಂತಂಬೋ ವಿಚಾರ ಕೂಡ ಗೊತ್ತಿಲ್ಲದೆ ಜೀವನ ಮಾಡ್ತಾ ಇರೋರು ನಾವು. ಕ್ಷೇತ್ರಜ್ಞ ಅಂತಂದರೆ
ಈ ಶರೀರ ಎಂಬ ಕ್ಷೇತ್ರದಲ್ಲಿ ಯಾಕೆ ಇದ್ದೇನೆ, ಹೇಗೆ ಇದ್ದೇನೆ ಅಂತ ಎಲ್ಲ ಜ್ಞಾನವೂ ಗೊತ್ತಿದ್ದವನು ಕ್ಷೇತ್ರಜ್ಞ. ಅಲೆಕ್ಸಿಸ್ ಕ್ಯಾರಿಯರ್ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ದ ಮ್ಯಾನ್ ದ ಅನ್ನೋನ್ ಅಂತ. ಮನುಷ್ಯ ಅಂತಂಬೋದು ಏನೋ ಮನುಷ್ಯನಿಗೆ ಇನ್ನೂ ಗೊತ್ತಾಗಲಿಲ್ಲ ಅಂತಂಬೋದು ಅವ್ರು ಹೇಳ್ತಾರೆ. ಸೊ ಹಾಗೆ ನಾವು ಕ್ಷೇತ್ರಸ್ಥರು, ಕ್ಷೇತ್ರ ಕಾಕಿಗಳು ಅಂತವಲ್ಲ, ಕ್ಷೇತ್ರದಲ್ಲಿರ್ತವೆ, ಕ್ಷೇತ್ರದ ಬಗ್ಗೆ ಏನು ಮಹಿಮೆ ಗೊತ್ತಿರೋದಿಲ್ಲ. ಆ ಥರ ನಾವು ಶರೀರದಲ್ಲಿದ್ದೇವೆ, ಈ ಶರೀರದಲ್ಲಿ ಏನಿದ್ದೇವೆ ಅಂತ ಕೂಡ ಗೊತ್ತಿಲ್ಲ. ನೆಗಡಿ ಯಾಕೆ ಬರ್ತೋ ಗೊತ್ತಿಲ್ಲ, ಜ್ವರ ಯಾಕೆ ಬರ್ತೋ ಗೊತ್ತಿಲ್ಲ, ಯಾವುದಕ್ಕೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಕೊಂಡು ನಾವು ಜೀವನ ಮಾಡುವಂಥವ್ರು. ಏಕೆಂದರೆ ಪ್ರತಿಯೊಂದು ಗೊತ್ತಿತ್ತು ಅಂದ್ಕೊಳ್ಳಿ, ನಾವು ಅದನ್ನು ಆ ಸಮಸ್ಯೆ ಬರದೆ ನಾವು ಕಾಪಾಡಿಕೊಳ್ಳಬಹುದು. ಹಿಂದಿನವ್ರಿಗಾದರೂ ಸ್ವಲ್ಪ ಗೊತ್ತಿತ್ತು ಪಾಪ. ಯಾಕೆ ಅವ್ರು ಏನೂ ಓದಿಕೊಳ್ಳದಿದ್ರು ಕೂಡ ಯಾವ ರೋಗ ಬಂದಾಗ ಮನೆಯಲ್ಲಿ ಮದ್ದು ಏನು ಮಾಡಬೇಕು ಅಂತ ಅಡುಗೆ ಮನೆಗೆ ಇದ್ದಂಥ ಪದಾರ್ಥಗಳನ್ನು ತಿಂದು ಸರಿ ಮಾಡಿಕೊಳ್ತಿದ್ರು. ಇವತ್ತು ನಾವು ಹಾಗಿಲ್ಲ. ಡಾಕ್ಟರ್ ಹತ್ರ ಹೋಗಬೇಕು, ಅವನು ಹೇಳಬೇಕು, ಚಾಟ್ ಜಿಪಿಟಿಯಲ್ಲಿ ಮತ್ತು ಗೂಗಲ್ನಾಗ ಹುಡುಕಬೇಕು, ಅದು ಕರೆಕ್ಟೋ ಅಲ್ವೋ ಅಂತ ತಿಳ್ಕೊಬೇಕು. ಇಷ್ಟು ತಿಳ್ಕೊಂಡು ಕೂಡ ನಾವು ಒದ್ದಾಡುವಂಥದ್ದಂತೂ ಕಡಿಮೆ ಆಗೋದೇ ಇಲ್ಲ. ಸೊ ಹಾಗಾಗಿ ತಿಳ್ಕೊಳ್ಳೋಣ, ತಿಳ್ಕೊಂಡು ಮಾಡೋಣ. ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ. ನೀವು ಪ್ರತ್ಯೇಕವಾಗಿ ಇದಕ್ಕೋಸ್ಕರ ಸಮಯವನ್ನೇನು ಇಡಬೇಡಿ. ನಾನು ಸಿಂಪಲ್ ನಿಮಗೆ ಯಾವಾಗ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳ್ತೇನೆ. ಎಲ್ಲರಿಗೂ ಕೂಡ ನಮ್ಮ ಏಜಲ್ಲಿದ್ದವರಿಗೆ ಶುಗರು, ಬಿ ಪಿ ಕಾಯಮ ಇರ್ತದೆ. ಅಥವಾ ಬೆಳಗ್ಗೆದ್ದು ಫಿಸಿಕ್ ಮೇಂಟೈನ್ ಮಾಡಬೇಕು ಅಂತಂಬ ವಾಕಿಂಗ್ ಮಾಡಬೇಕಾ ಅಭ್ಯಾಸ ಇರುತ್ತೆ. ಅಟ್ಲೀಸ್ಟ್ ಎಲ್ಲರೂ ಮಿನಿಮಮ್ ಅಂತೂ 45 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡುವಂಥ ರೂಢಿ ಮಾಡ್ಕೊಂಡಿರ್ತಾರೆ. ಮಾಡಿಕೊಳ್ಳದೇ ಇದ್ದವ್ರು ಮಾಡ್ಕೊಳ್ಬೋದು. ಆ ವಾಕಿಂಗ್ ಮಾಡಿಕೊಳ್ಳೋ ಕಾಲಕ್ಕೆ ನೀವು ಆಲೋಚನೆ ಮಾಡಿ, ಸ್ವಲ್ಪ ನಮ್ಮ ಬಗ್ಗೆ, ನಮ್ಮ ಶರೀರದ ಬಗ್ಗೆ, ನಮ್ಮ ಮನಸ್ಸು ಬಗ್ಗೆ, ಬುದ್ಧಿ ಬಗ್ಗೆ ಆಲೋಚನೆ ಮಾಡಿ. ಪ್ರತ್ಯೇಕವಾದ ಸಮಯವನ್ನೇನಿಡಬೇಡಿ. ಯಾಕಂದರೆ ಜನಗಳ ಜೊತೆ ಒಂದಾದರೆ ನಾವು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮನೆಗೆ ಬಂದ್ಬಿಟ್ಟಿವಿ, ಮಕ್ಕಳು, ಹೆಂಡತಿ, ಗಂಡ, ಆಫೀಸು ಇದರಲ್ಲಿ ಏನು ಆಗೋದಿಲ್ಲ. ನಮ್ಮ ಮೈಂಡ್ ಕೂಡ ಹೊಳೆಯೋದಿಲ್ಲ. ಅಟ್ಲೀಸ್ಟ್ ವಾಕಿಂಗಲ್ಲಾದರೂ ಏಕಾಂತವಾಗಿರ್ತೇವೆ. ಮೈನ್ ರೋಡಲ್ಲಿ ವಾಕಿಂಗ್ ಮಾಡಿದೆ, ಇಲ್ಲ ಪಾರ್ಕಲ್ಲಿ ವಾಕಿಂಗ್ ಮಾಡೋಕೆ ಆಲೋಚನೆ ಮಾಡ್ಕೊತ ಮಾಡಿ. ಸೊ ಆ ಸಮಯದಲ್ಲೇ ಮಾಡಿದ್ರೇ ಏನು ಅಂತ ಅರ್ಥ ಆಗ್ತದೆ. ಪ್ರಶ್ನೆ ಬಂತೋ ಅದನ್ನು ಹಾಗೆ ಇಟ್ಕೊಳ್ಳೋಣ, ಅದರ ಬಗ್ಗೆ ಹುಡುಕೋಣ, ಗೊತ್ತಿದ್ದವರನ್ನು ಕೇಳೋಣ. ಆ ರೀತಿ ಪ್ರಶ್ನೆ ಕೇಳಿದಾಗ ಉತ್ತರ ಬಂದರೆ ನಮ್ಮ ಪ್ರಶ್ನೆಗೆ ನಾವೇ ಉತ್ತರ ಪಡ್ಕೊಳ್ಬೇಕು. ಇನ್ನೊಬ್ಬರ ಪ್ರಶ್ನೆಗೆ ಇನ್ನೊಬ್ಬರು ಯಾವಾಗೂ ಉತ್ತರ ಕೊಟ್ಟರೆ ಸರಿ ಹೋಗಲ್ಲ. ಹಾಗಾಗಿ ಇದನ್ನು ಮಾಡೋಣ. ಸೊ ಇಲ್ಲಿ ಪ್ರಶ್ನೋತ್ತರದಲ್ಲಿ ಕಳೆದ ಬಾರಿ ನಾವು 2 ಪ್ರಶ್ನೆಗಳನ್ನು ನೋಡಿದ್ವಿ. ಮನಸ್ಸಿನಲ್ಲಿ ನಿರಂತರವಾಗಿ ಉದ್ಭವಿಸುವಂಥ ಯೋಚನೆಗಳು ಯಾವ ಮೂಲದಿಂದ ಹುಟ್ಟುತ್ತವೆ, ಅವುಗಳ ಉತ್ಪತ್ತಿಯ ಪ್ರಕ್ರಿಯೆ ಹೇಗೆ ನಡೀತದೆ, ಆದರೆ ಮನಸ್ಸು ಹೇಗೆ ಮನಸ್ಸಲ್ಲಿ ಥಾಟ್ಸ್ ಹೆಂಗೆ ಬರ್ತಾ ಇದೆ, ಇದರ ಬಗ್ಗೆ ನಾವು ನೋಡಿದ್ವಿ. ಪ್ರಕೃತಿಯನ್ನು ಅನುಭವಿಸುವ ಕಾಲಕ್ಕೆ ಬರುತ್ತೆ. ನಾವು ಏನು ಸಂಸ್ಕಾರವನ್ನು ಪಡ್ಕೊಂಡಿದ್ದೀವೋ ವಾಸನೆಗಳು ಅದರಿಂದ ಬರ್ತದೆ, ಮತ್ತು ಜನ್ಮಾಂತರ ಕರ್ಮದಿಂದ ಬರ್ತದೆ. ಈ 3 ಮಾರ್ಗದಿಂದ ನಮಗೆ ಯೋಚನೆಗಳು ಬರುತ್ತೆ. ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತಂಬುದು ಕೂಡ ನಾವು ನೋಡಿದ್ವಿ ಹಿಂದಿನ ಕ್ಲಾಸ್ನಲ್ಲಿ. ಎರಡನೇದು ಆತ್ಮದ ಸ್ವಭಾವ ಪೂರ್ವಜನ್ಮ ಅನುಭವ ಆದರೆ ನಮಗೆ ಆಗುವ ಅನುಭವ ಆತ್ಮದ ಕಡೆಗೆ ಅನಾವರಣಗೊಳ್ಳುತ್ತವೆ ಪಥವೇ, ಇದರ ಬಗ್ಗೆ ಕೂಡ ನಾವು ನೋಡಿದ್ವಿ. ಆತ್ಮ ಸ್ವಭಾವ ಬೇರೆ, ಬುದ್ಧಿ ಸ್ವಭಾವ ಬೇರೆ, ಮನಸ್ಸಿನ ಸ್ವಭಾವ ಬೇರೆ, ಶರೀರದ ಸ್ವಭಾವ ಬೇರೆ. ಸೊ ನಾವೇನು ಮಾಡ್ತೀವಿ, ಎಲ್ಲ ಸ್ವಭಾವ ಅಂದ ತಕ್ಷಣ ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ಅಂದ್ಕೊಳ್ಬೇಡಿ. ಯಾವುದು ಬದಲಾಗ್ತಾ ಇದೆಯೋ ಅದು ಆತ್ಮದ ಸ್ವಭಾವ ಅಲ್ಲ. ಆತ್ಮದ ಸ್ವಭಾವ ಎಂದಿಗೂ ಬದಲಾಗೋದಿಲ್ಲ. ಬೇರೆ ಎಲ್ಲ ಬದಲಾಗ್ತವೆ. ನಾ ಈ ಜನ್ಮದಲ್ಲಿ ಭಗವಂತನ ಬಗ್ಗೆ ತುಂಬ ಭಕ್ತಿ ಇದೆ ಅಂತ ಸಾತ್ವಿಕ ಸ್ವಭಾವ ಇತ್ತಂತ ಅಂದ್ಕೊಳ್ಳಿ, ಬರೋ ಜನ್ಮದಲ್ಲೂ ಅದೇ ಇರುತ್ತೆ. ಈ ಜನ್ಮದಲ್ಲಿ ನಾನು ಹಿಂದೂ ಅಲ್ಲಿ ಬ್ರಾಹ್ಮಣ ಹುಟ್ಟಿದ್ದೇನೆ, ಬರೋ ಜನ್ಮದಲ್ಲಿ ಇಸ್ಲಾಮಲ್ಲಿ ಹುಟ್ಟಬಹುದು, ಜೂ ಕಮ್ಯುನಿಟಿಲಿ ಹುಟ್ಟಬಹುದು, ಕ್ರಿಶ್ಚಿಯಾನಿಟಿಲಿ ಹುಟ್ಟಬಹುದು. ಅಲ್ಲಿ ಕೂಡ ದೇವರ ಬಗ್ಗೆ ಇದೇ ಥರ ಸಾತ್ವಿಕ ಧಾರೆಗಳಿರ್ತದೆ. ಅಂದರೆ ಆ ಪ್ರಾಕ್ಟೀಸೇ ಬೇರೆ. ಆ ರೀಸನಿಗೆ ತಕ್ಕಂತೆ ನಾನು ಅಭ್ಯಾಸ ಮಾಡಿ ಕೊಡ್ತೇನೆ. ಅಷ್ಟೇ ಆಗಲಿ, ಮೂಲಭೂತವಾದಂಥ ಎಕ್ಸ್ಪೀರಿಯನ್ಸ್ ಏನಿದೆ, ನೀವು ಯಾವ ಜನ್ಮಕ್ಕೆ ಹೋದ್ರೂ ಅದು ಕಾಮನ್ ಅದು. ಹಾಗಾಗಿ ಸ್ವಭಾವ ಯಾವತ್ತಿಗೂ ಕೂಡ ಆತ್ಮದ ಸ್ವಭಾವ ಬದಲಾಗೋದಿಲ್ಲ. ಬುದ್ಧಿ, ಮನಸ್ಸು, ಶರೀರ ಇದು ಸ್ವಭಾವ ಬದಲಾಗದೇ ಇರೋದಿಲ್ಲ. ಪ್ರತಿಯೊಂದು ಜನ್ಮಕ್ಕೂ ಶರೀರದ ಸ್ವಭಾವ ಬದಲಾಗ್ತದೆ. ಮನಸ್ಸಿನ ಸ್ವಭಾವ ವಾತಾವರಣ ಬದಲಾದಾಗೆಲ್ಲ ಬದಲಾಗ್ತದೆ. ಬುದ್ಧಿಯ ಸ್ವಭಾವ ನಾವು ಹಿಂದಿ ಜನ್ಮದ ಮಾಡಿದಂಥ ಕರ್ಮ ಬದಲಾದಾಗೆಲ್ಲ ಬುದ್ಧಿ ಸ್ವಭಾವ ಬದಲಾಗ್ತದೆ. ಬುದ್ಧಿ ಕರ್ಮಾನುಸಾರಿಣಿ. ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿಕೊಂಡಿದ್ದೇನೆ ಅದಕ್ಕೆ ತಕ್ಕಂತೆ ನಮ್ಮ ಬುದ್ಧಿ ಕೆಲಸ ಮಾಡ್ತದೆ, ನಮ್ಮನ್ನು ಹಾಗೇ ಗೈಡ್ ಮಾಡ್ತದೆ.
ಕೆಟ್ಟ ಬುದ್ಧಿ ಆಗಿತ್ತು ಅಂದ್ಕೊಳ್ಳಿ, ಎಲ್ಲರೂ ಏನು ಒಳ್ಳೇದು ಉಪದೇಶ ಮಾಡಿದರೂ ಕೂಡ, ಇಲ್ಲ ಇಲ್ಲ ನನಗೆ ಹೀಗೆ ಅನಿಸ್ತಾ ಇದೆ, ನಾನು ಹೀಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಸಾತ್ವಿಕ ಸ್ವಭಾವ, ಸಾತ್ವಿಕ ಬುದ್ಧಿ ಇದ್ದರೆ ಎಲ್ಲರೂ ಎಷ್ಟು ಕೆಟ್ಟದಾಗಿ ಗೈಡ್ ಮಾಡಿದ್ರು ಕೂಡ, ಇಲ್ಲ ನನ್ನ ಬುದ್ಧಿ ಹಿಂಗೆ ಹೇಳ್ತಾ ಇದೆ, ನಾನು ಆ ಥರ ಮಾಡಲ್ಲ. ಸೊ ಈ ರೀತಿ ಇರ್ತದೆ. ಇದನ್ನು ನಾವು ನೋಡ್ತೀವಿ. ಸೊ ಇದು ನಾವು ಮೂರನೇ ಪ್ರಶ್ನೆಯನ್ನು ನೋಡೋಣ. ಸೊ ದಯವಿಟ್ಟು ಆಲೋಚನೆ ಮಾಡಿ, ಚಿಕ್ಕ ಪ್ರಶ್ನೆಯೋ ದೊಡ್ಡ ಪ್ರಶ್ನೆಯೋ ಬಂದದ್ದನ್ನು, ಏಕೆಂದರೆ ಬೇರೆಯವರ ಪ್ರಶ್ನೆಗೆ ನಾವು ಎಂದೂ ಕದಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಉದಯಿಸಿದಂಥ ಪ್ರಶ್ನೆಗೆ ನಾವು ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಮಾಡ್ಬೋದು. ಪ್ರಶ್ನೆ ಏನಂತಂದರೆ, ಇದು ಮಾಯೆ ಅಂತಂಬೋದು 15 ಬಂಧನಗಳ ಹೊರಗಡೆ ಇದೆಯೋ, ಅಥವಾ 15ನೇ ಮೆಟ್ಟಲ ಶ್ರೀಮಾನ್ ನಾರಾಯಣನ ಒಳಗೊಂಡ ಇದೆಯೋ ಅಂತಂಬೋ ಪ್ರಶ್ನೆ. ಇದಕ್ಕೆ ಪೂರ್ವಭಾಗವಾಗಿ ನಾನು ಹೇಳ್ತೇನೆ. ಇಲ್ಲಿ ಮಾಯೆ ಅಂತಂಬೋ ಪದವನ್ನು ಬಳಸಿದ್ದಾರೆ. ಮಾಯೆ ಅಂತಂದರೆ ಏನು? ಮತ್ತು ನಾವು ಇದಕ್ಕೆ ಹೋಗೋದು ಬೇಡ, ಫಿಲಾಸಫಿ ಡೀಪಾಗಿ ಹೋಗೋದು ಬೇಡ. ಮತ್ತು ಮಾಯಾವಾದ, ತತ್ವವಾದ, ದ್ವೈತಾದ್ವೈತ, ವಿಶಿಷ್ಟಾದ್ವೈತ ಆ ಕಾಂಟೆಸ್ಟಲ್ಲಿ ಹೋಗೋದು ಬೇಡ. ಮಿನಿಮಮ್ ಡೆಫಿನಿಷನನ್ನು ನೋಡೋಣ. ಮಾಯೆ ಅಂತಂದ್ರೆ ಏನು? ಇಲ್ಲದ್ದನ್ನು ಇರುವಂತೆ ತೋರಿಸೋದೇ ಮಾಯೆ, ಅಥವಾ ಸತ್ಯವನ್ನು ಮರೆಮಾಡಿ ಅಸತ್ಯವನ್ನು ಪ್ರದರ್ಶಿಸುವಂಥ ಶಕ್ತಿ. ಇದನ್ನು ನಾವೇನಂತೀವಿ? ಮಾಯೆ ಅಂತ ಕರಿತೇವೆ. ಸೊ ಇದು ಈ 15 ಆವರಣಗಳನ್ನು ಹೇಳಿದಾರಲ್ಲ, ಇದು ನಾವು ಮೋಕ್ಷ ಅಂತಂಬ ಕಾನ್ಸೆಪ್ಟಲ್ಲಿ ನೋಡಿದ್ದೇವೆ. ಮನುಷ್ಯ ಅಂತಂದರೆ ಏನು? ನಾನು ಲಾಸ್ಟ್ ಟೈಮೇ ನಿಮಗೆ ಹೇಳ್ದಂಗಿದೆ, ಡೆಫಿನಿಷನ್, ಆತ್ಮದ ಡೆಫಿನಿಷನ್ ಏನು, ಜೀವದ ಡೆಫಿನಿಷನ್ ಏನು ಅಂತ ಹೇಳಿದೆ. ಸಾಧ್ಯವಾದಷ್ಟು ನಾವು ಫಿಲಾಸಫಿಯಲ್ಲಿ ಮಾತಾಡಿಕೊಳ್ಳೋದೆಲ್ಲ ಜೀವದ ಬಗ್ಗೆ, ಆತ್ಮದ ಬಗ್ಗೆ ಮಾತಾಡಿಕೊಳ್ಳಲ್ಲ. ಆತ್ಮ ಅಂತಂದರೆ ಆತ್ಮಗೆ ಮನಸ್ಸಿನ ಸಂಬಂಧ ಆಗಲಿ, ಬುದ್ಧಿಯ ಸಂಬಂಧ ಆಗಲಿ, ಪ್ರಪಂಚದ ಸಂಬಂಧ ಆಗಲಿ, ಯಾವ ಸಂಬಂಧವೂ ಇರೋದಿಲ್ಲ. ಆ ಸ್ಥಿತಿಯನ್ನು ಆತ್ಮ ಅಂತ ಕರಿತೇವೆ. ಸಿಂಪಲಾಗಿ ಹೇಳಬೇಕಾದ್ರೆ, ನಿದ್ದೆ ಮಾಡುವಾಗ ನಿಮಗೆ ಏನು ಸಂಬಂಧ ಇದೆ, ನೀವು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ, ಅದನ್ನೇ ಆತ್ಮ ಅಂತೇವೆ ನಾವು. ಆತ್ಮದ ಎಕ್ಸ್ಪೀರಿಯನ್ಸ್ ಅದು. ನಿದ್ದೆಯಲ್ಲಿ ನೋಡಿ, ನಿದ್ದೆಯಲ್ಲಿ ನಾನಿದ್ದೇನೆ ಅಂತಿದೆ. ನಿದ್ದೆಯಲ್ಲಿ, ಯಾಕೆಂದರೆ ನೆನ್ನೆ ಮಲಗಿದಾಗ ನಾನು ಮಲಗಿದೆ, ಎದ್ದ ತಕ್ಷಣ ಏನಂತೀವಿ? ನಾನೇ ಅಂತೀನಿ. ನಾನು ಅಂತಂಬುದು ಕಂಟಿನ್ಯೂ ಆಗಬೇಕು. ಇಲ್ಲದ್ರೆ ನೆನ್ನೆ ಯಾರು ಮಲಗಿದ್ದು? ನೆನ್ನೆ ನಾನೇ ಮಲಗಿದ್ದು. ಸೊ ನಿದ್ದೆಯಲ್ಲಿ ನಾನು ಕಂಟಿನ್ಯೂ ಆಗ್ತಾ ಇದೆ, ಟೈಮ್ ಕಂಟಿನ್ಯೂ ಆಗುತ್ತೆ. ಸೊ ನಿನ್ನೆ ರಾತ್ರಿ ನಾನು ಮಲಗಿದ್ದೆ ಅಂದರೆ ನಿಮಗೆ ನಿನ್ನೆ ರಾತ್ರಿ ಮಲಗಿದ್ದು ಗೊತ್ತು. ಸೊ ಟೈಮ್ ಈಸ್ ಕಂಟಿನ್ಯೂಯಿಂಗ್. ಆಮೇಲೆ ಸುಖವಾಗಿ ನಿದ್ದೆ ಬಂತು, ರಾತ್ರಿ ಹೆಂಗೆ ನಿದ್ದಿತ್ತು? ನಿದ್ದೆ ತುಂಬ ಚೆನ್ನಾಗಾಯ್ತು ರೀ ಅಂತೇವೆ. ಅಂದರೆ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಸೊ ನಿದ್ದೆ ಅಂತಂಬೋದು ಸುಖ ಇದೆ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ಸೊ ನಿದ್ದೆಯಲ್ಲಿ 3 ಇರುತ್ತೆ. ನಾನು ಅಂತಂಬ ಅವೇರ್ನೆಸ್ ಇರುತ್ತೆ, ಸಮಯ ಇರುತ್ತೆ, ಸಮಯ ಕಂಟಿನ್ಯೂ ಆಗೋದು ಗೊತ್ತಾಗ್ತದೆ, ಎಕ್ಸ್ಪೀರಿಯನ್ಸ್ ಆಗೋದು ಗೊತ್ತಾಗ್ತದೆ. ಆದರೆ ಪ್ರಪಂಚದ ಜೊತೆ ಸಂಬಂಧವೇ ಇಲ್ಲ. ನಾನು ಮಲಗಿದ್ದಾಗ ನಾನು ಅಂತಂಬೋ ಎಚ್ಚರ ಇದೆ, ಆದ ಕಾರಣ ನನ್ನ ಹೆಸರು ನೆನಪಿಲ್ಲ, ನಾನು ಎಲ್ಲಿ ಮಲಗಿದ್ದೆ ನೆನಪಿಲ್ಲ, ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ನೆನಪಿಲ್ಲ, ನನಗೆ ಮದುವೆ ಆಗಿದೆಯೋ, ಸಂಸಾರ ಇದೆಯೋ, ನಾನೊಂದು ಉದ್ಯೋಗ ಮಾಡ್ತಾ ಇದು ಯಾವುದೂ ನನಗೆ ನೆನಪಿಲ್ಲ. ನಿದ್ದೆ ಎದ್ದ ತಕ್ಷಣ ಎಲ್ಲ ನೆನಪಾಯಿತು. ಅಯ್ಯೋ ಟೈಮ್ ಆಯಿತು, ಆಫೀಸಿಗೆ ಹೋಗಬೇಕು. ಯಾಕೆಂದರೆ ನಿದ್ದೆ ಹೇಳೋದಕ್ಕಿಂತಲೂ ಮುಂಚಿತವಾಗಿ, ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ಮುಂಚಿತವಾಗಿ ನಿಮಗೆ ಕನಸು ಬರುತ್ತೆ. ಬರಬಹುದು, ಬರದೇ ಇರ್ಬೋದು. ಆ ಕನಸಿನಲ್ಲಿ ನಮಗೆ ಎಚ್ಚರ ಆಗ್ತದೆ, ನನಗಿದೆಲ್ಲ ಇದೆ ಅಂತ, ಸಂಸಾರ ಎಲ್ಲ ಇದೆ ಅಂತ ಗೊತ್ತಾಗ್ತದೆ. ಆಮೇಲೆ ಜಾಗೃತಾವಸ್ಥೆಗೆ ಬಂದಾಗ ಪೂರ್ತಿ ಎಚ್ಚರ ಆಗ್ತದೆ. ಅಂದರೆ ಜಾಗೃತಾವಸ್ಥೆಯಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಲ್ಲ ಎಚ್ಚರ ಆಗ್ತಾ ಇದೆ. ಕನಸಿನಲ್ಲೂ ಆಗ್ತದೆ, ಬಟ್ ಅಷ್ಟು ಸ್ಟೇಬಲ್ ಆಗಿರಲ್ಲ. ನಿದ್ದೆಯಲ್ಲಿ ಎಲ್ಲಿ ಹೋಯಿತು? ನಿದ್ದೆಯಲ್ಲಿ ಮನಸ್ಸೇನಾಯಿತು? ನಿದ್ದೆಯಲ್ಲಿ ಚಿತ್ತ ಏನಾಯಿತು? ಯಾವುದು ಸಂಬಂಧ ಇಲ್ಲ. ಅದಕ್ಕೆ ನಿದ್ದೆಯಲ್ಲಿ ಆನಂದವಾಗಿತ್ತು. ಅಂದರೆ ಆತ್ಮ ಅಂತಂದರೆ ಏನಂತಂದರೆ ಮನಸ್ಸು, ಬುದ್ಧಿ, ಇದು ಅಹಂಕಾರ, ಚಿತ್ತ, ಶರೀರ ಇವುಗಳ ಸಂಬಂಧ ಇಲ್ಲದಂತೆ ಇರುವಂಥ ಸ್ಥಿತಿಯನ್ನು ನಾವು ಆತ್ಮ ಅಂತೇವೆ. ಜೀವ ಅಂದರೆ ಯಾವಾಗ ಅಂತೀವಿ? ಈ ಸಂಬಂಧಗಳೆಲ್ಲ ಬಂದಾಗ ನಾವು ಜೀವ ಅಂತೇವೆ. ಈಗ ನಾವು ಇಡೀ ಜೀವಮಾನದಲ್ಲಿ ಸಾಧನೆ ಮಾಡಿಕೊಳ್ಳೋದು, ಏನೋ ಉದ್ಧಾರ ಆಗಬೇಕು ಅಂತ ಅಂದುಕೊಳ್ಳೋದು ಯಾಕೆ ಅಂತಂದರೆ, ಈ ಎಲ್ಲದರಿಂದ ನಾನು ಅತೀತನಾಗಿರಬೇಕಾದ ಕಾರಣ ಅಂತೇಳಿ. ಜೀವ ಅಂತಂಬುದನ್ನೇ ನಾವು ಬಳಸ್ತೇವೆ, ಆತ್ಮ ಅಂತಂಬುದು ಬಳಸಲ್ಲ. ನಾವು ನಿದ್ದೆಯಲ್ಲಿ ಇರುವಂಥ ಎಕ್ಸ್ಪೀರಿಯನ್ಸನ್ನು ನೀವು ನೋಡಬೇಕಾದ್ರೆ ಅದು ಆತ್ಮದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇವೆ. ಓಕೆ, ಇದನ್ನು ಸ್ವಲ್ಪ ಫಿಲಾಸಫಿ ಮತ್ತು ದೂರ ಹೋಗೋಣ. ಸೊ ಇಲ್ಲಿ ಈ ಒಂದು ಪ್ರಶ್ನೆ ಏನಿದೆ, ಪ್ರಶ್ನೆ ಈಸ್ ವೆರಿ ಸಿಂಪಲ್. ಇವರು ಕೇಳಿದ ಪ್ರಶ್ನೆ, ಮಾಯೆ ಅಂತಂಬುದು 15 ಬಂಧನಗಳ ಹೊರಗಡೆ ಇದೆಯೋ? ಸೊ ನೀವು ಟೆಕ್ನಿಕಲ್ ನೋಡಿದಾಗ, ಜೀವ ಅಂತಂಬೋನು ಏನಿರ್ತಾನೆ, ಇವನ ಒಳಗೆ ಇವನು ಈ 15 ಲೇಯರ್ಸ್ ಒಳಗೆ ಬಂಧಿಸಲ್ಪಟ್ಟಿರ್ತಾನೆ.
ಈ 15 ಲೇಯರ್ಸ್ ಇರುತ್ತೆ. ಇದನ್ನೇ ನಾವು ಸಂಸಾರ ಅಂತ ಅನ್ನೋದು. ಮನೆಗೆ ಕಟ್ಟಿಕೊಂಡ ಹೆಂಡತಿ ಅಥವಾ ಗಂಡನ ಸಂಸಾರ ಅನ್ನಲ್ಲ. ಶಾಸ್ತ್ರದಲ್ಲಿ ಹೇಳುವಂಥ ಸಂಸಾರ ಏನಂತಂದ್ರೆ, ಈ 15 ಲೇಯರ್ಸನ್ನು ಎಕ್ಸ್‌ಪೀರಿಯನ್ಸ್ ಆಗ್ತಾ ಹೋಗ್ತೇವೆ. ಈ 15 ಲೇಯರ್ಸ್ ಇರೋದ್ರಿಂದ, ನಾನು ಅಂತಂಬುದೇನಿದೆ ನಿಜವಾಗ ನಮಗೆ ನೆನಪೇ ಆಗೋದಿಲ್ಲ. ನಾವು ಜಾಗೃತಾವಸ್ಥೆಯಲ್ಲಿ ಆಗೋದದೇ. ನಿದ್ದೆಯಲ್ಲಿ ಈ 15 ಲೇಯರ್ಸ್ ಇದೆ ಅಂತಂಬೋ ಎಚ್ಚರವೇ ಇರೋದಿಲ್ಲ ನನಗೆ. ಅದು ಆತ್ಮದ ಸ್ಥಿತಿ. ಸೊ, ಈ 15 ಲೇಯರ್ಸ್ ಒಳಗೆ ಬಂಧಿಸಲ್ಪಟ್ಟಿರ್ತಾನೆ ಜೀವ. ಮೊದಲನೇ ಲೇಯರು ಔಟರ್ ಮೋಸ್ಟ್ ಲೇಯರ್ ನಾಮ. ಜೀವಗೆ ಇನ್ನರ್ ಮೋಸ್ಟ್ ಲೇಯರ್ ಬಂದು ಶ್ರದ್ಧೆ, ಬಿಲೀಫ್ ಅಂತೇವೆ. ಇದು ಶಾಸ್ತ್ರದಿಂದ ಒಂದೊಂದು ತಿಳ್ಕೊಂಡಾಗ, ಅದು ಏನು ಅಂತ ತಿಳ್ಕೊಂಡಾಗ ಅದರಿಂದ ಹೊರಗೆ ಬರ್ತಾನೆ. ಸೊ ನೋಡಿ, ಮೊದಲು ನೇಮ್ ಅಂಡ್ ಫೇಮ್. ಸೊ ನೇಮ್ ಅಂಡ್ ಫೇಮ್ ಅಂದರೆ ಏನು? ನಾನು ಇಂತಿಂಥ ಹೆಸರು, ನಮ್ಮಪ್ಪ ಇಂತಿಂಥವರು, ನಾನು ಯಾರು ಗೊತ್ತಾ? ಎಲ್ಲರೂ ಹೇಳ್ಕೊಡ್ತಾರೆ. ನಮ್ಮಪ್ಪ ಯಾರು ಗೊತ್ತಾ? ರಾಜಕಾರಣಿಗಳು, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಮಕ್ಕಳು, ನಾನು ಯಾರು ಗೊತ್ತಾ ಅಂತ ಕೇಳ್ತಾರೆ. ಯಾಕಂದರೆ ಅವ್ರ ತಂದೆಯದು ಅಥವಾ ಅವಂದು, ನಾನು ಇಂತಿಂಥ ಹೆಸರು ಮಾಡಿದವನು, ಅದನ್ನೇ ನಾಮ ಅಂತೇವೆ. ಐಡೆಂಟಿಫಿಕೇಷನ್ಗೋಸ್ಕರ ಬಳಸುವಂಥದ್ದು. ಈ ಹೆಸರು ಯಾವಾಗ ಬರುತ್ತೆ? ನಾಮಕರಣ ಆದ ಮೇಲೆ ನಿಮಗೆ ಹೆಸರು ಬರುತ್ತೆ. ನಾಮಕರಣಕ್ಕಿಂತಲೂ ಮುಂಚಿತವಾಗಿ ಏನು ಹೆಸರಿತ್ತು ಗೊತ್ತಿಲ್ಲ. ಎಲ್ಲರೂ ಕರೆದಂಗೆ ಚಿಂಟು, ಚೀಚು, ಈಗ ಅಡ್ಡ ಹೆಸರಿಟ್ಟು ಕರೀತಾರೆ. ಅದು ಎಲ್ಲರಿಗೂ ಅಪ್ಲಿಕಬಲ್. ಅದನ್ನೇ ಅಂತಾರೆ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಅಂತಾವಲ್ಲ, ಆ ಥರ ಟೆಂಪ್ರರಿ ರಿಜಿಸ್ಟ್ರೇಷನ್ ನೇಮ್ ಅದು. ನಾಮಕರಣ ಆದಮೇಲೆ ಒಂದು ಹೆಸರಿಡ್ತಾರೆ. ಹೆಸರಿಟ್ಟ ಮೇಲೆ ಅದರಿಂದ ಕರೆಯೋದು. ಎಷ್ಟು ದಿನ ಇಡ್ತಾ ಹೆಸರು? ಭೂಮಿ ಮೇಲೆ ಇದ್ದಷ್ಟು ದಿನ. ನಾವು ಮನುಷ್ಯನನ್ನು ಐಡೆಂಟಿಫೈ ಮಾಡದೇ ಹೆಸರಿನಿಂದ ಫಸ್ಟ್. ಅದು ಶರೀರ ಬಿದ್ದ ತಕ್ಷಣ ಆ ಹೆಸರು ಹೊರಟೋಗುತ್ತೆ. ಸೊ ಇಟ್ಸ್ ಪ್ಯೂರ್ಲಿ ಟೆಂಪರರಿ. ಎಲ್ಲದಕ್ಕಿಂತಲೂ ವೋಲಟೈಲ್ ಅಥವಾ ಟೆಂಪರರಿ ಇರುವಂಥದ್ದು ಏನಾದರೂ ಇದೆಯಂದ್ರೆ ಅದು ಹೆಸರು. ಅದು ಒಂದು ಬೇಲಿ. ಆ ಬೇಲಿಯಲ್ಲಿ ಸಿಗಾಕೊಂಡಿರ್ತೇವೆ. ಎರಡನೇದು ಪೊಸೆಷನ್, ಲೋಕೇಶಃ ಅಂತೇವೆ. ಪೊಸೆಷನ್ ಅಂದರೆ ನಾನು ಪಡ್ಕೊಂಡಿದ್ದು, ನನ್ನ ಹಣ, ನನ್ನ ಒಡೆತನ ಏನಿದೆ, ನನ್ನ ಪರಿವಾರ, ಇದನ್ನೆಲ್ಲ ನಾನು ಅಂತಂಬುದಾಗ್ತದೆ. ಎಷ್ಟು ದಿನ? ಹಣ ಯಾವಾಗ ಕೈ ಬಿಡ್ತದೋ ಹಣದ ಮೇಲಿರುವಂಥ ವ್ಯಾಮೋಹ ಎಲ್ಲ ಹೊರಟೋಗ್ತದೆ. ಸೊ ಇದೆಲ್ಲ ಕೂಡ ನನಗೆ ಸಹಾಯ ಆಗುವ ತನಕ ಮಾತ್ರವೇ. ಒಂದು ಸಲ ಸಹಾಯ ಬಿಟ್ಟು ಹೋಯ್ತಂದರೆ ಅದರ ಲೇಯರ್ ಬಿದ್ದು ಹೋಗ್ತದೆ. ಸೊ ಪೊಸೆಷನ್. ಅದಕ್ಕೆ ನೋಡಿ, ನೀವು ಹಳೆ ಕಾಲದಲ್ಲಿ ಅವಧೂತಗಳಾಗಲಿ, ಸಾಧಕರಾಗಲಿ, ಅವ್ರು ಹೆಂಗೆ ಅಂದರೆ ಹೆಸರನ್ನು ಅವ್ರು ಕಟ್ಟಿಕೊಂಡದ್ದನ್ನೆಲ್ಲ ಫಸ್ಟ್ ಬಿಟ್ಟು ಬಿಡ್ತಾರೆ. ಆ ಲೇಯರ್ ಬಿದ್ದೋಗ್ತದೆ. ಮೂರನೇದು ತಪಸ್ಸು, ತಪೋಮಂತ್ರಾಃ ಕರ್ಮಣ ಅಂತ ಹೇಳ್ತೇವೆ. ತಪಸ್ಸು ಅಂದರೆ ಏನು ಅಂದರೆ, ನಮಗೆ ಗೊತ್ತಿರೋದು ತಪಸ್ಸು ಅಂದರೆ ನಮಗೇನು, ಯಾರೋ ಒಬ್ಬರು ಮೂಲೆ ಕೂತ್ಕೊಂಡು ಕಮಂಡಲವನ್ನು ಹಿಡ್ಕೊಂಡು ಒಂದು ದಂಡದ ಮೇಲೆ ಕೈಗಿಟ್ಟು ಜಪಮಾಲೆ ಹಿಡ್ಕೊಂಡು ಏನೋ ಜಪ ಮಾಡಿದಾಗ ಕಾಣುತ್ತೆ. ಯಾಕಂದರೆ ನಮಗೆ ಒಬ್ಬನ ಆಲೋಚನೆ ಮಾಡ್ತಾ ಇರೋನು ಹೊರಗಿನಿಂದ ನಾವು ಐಡೆಂಟಿಫೈ ಮಾಡಲಿಕ್ಕಾಗಲ್ಲ. ಮಾಡ್ಬೋದು, ಏನಪ್ಪ ಸುಮ್ಮನೆ ಹಂಗೆ ಕೂತಿದ್ದು ಹಿಂಗಿದ್ದ ಅಂದ್ಕೊಳ್ಳಿ, ಏನಪ್ಪ ಏನೋ ಆಲೋಚನೆ ಮಾಡ್ತಾ ಇದ್ದಿ ಅಂತ ಅಂತಾರೆ. ಬಟ್ ಏನು ಆಲೋಚನೆ ಮಾಡ್ತಾ ಇದ್ರಿ ಅಂತ ಮೊದಲು ಗೊತ್ತಿರಲ್ಲ. ಸೊ ತಪಸ್ಸು ಅಂತಂದ್ರೆ ಏನಂತಂದರೆ ಥಿಂಕಿಂಗ್, ಆಲೋಚನೆ ಮಾಡೋದು ಅಂತ ಅರ್ಥ. ಆ ಆಲೋಚನೆ ಮಾಡೋದು ಕೂಡ ನಿಮಗೆ ಬದಲಾಗ್ತಾ ಹೋಗುತ್ತೆ. ಯಾವಾಗ ನೋಡಿ, ಚಿಕ್ಕಂದಾಗ ಒಂದು ಆಲೋಚನೆ ಇತ್ತು, ನಾಲೆಡ್ಜ್ ಬಂತು, ಆಲೋಚನೆ ಬದಲಾಯಿತು. ಒಂದೊಂದು ಸ್ಟೇಜಲ್ಲಿ ನೀವು ಎಲಿವೇಟ್ ಆದ ತಕ್ಷಣ ಆಲೋಚನೆಗಳು ಬದಲಾಗ್ತದೆ. ಅದು ಸ್ಟೇಬಲ್ ಇರೋದಿಲ್ಲ. ಮೆಚ್ಯೂರ್ ಆಗ್ತಾ ಆಗ್ತಾ ಆಲೋಚನೆ ಬದಲಾಗ್ತದೆ. ಹಾಗಾಗಿ ಅದು ಕೂಡ ನಾನಲ್ಲ. ತಪೋ ಮಂತ್ರಾಃ ಕರ್ಮಣ. ಮಂತ್ರ ಅಂದರೆ ಮಾತು ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ಒಬ್ಬೊಬ್ಬ ಮಂತ್ರಗಳು ಕಣ್ಣಂಥ ಋಷಿಗಳಿದ್ದಾರಲ್ಲ, ಅವ್ರ ಮಾತದು. ಅವರು ಕಣ್ಣಂಥ ಎಕ್ಸ್ಪೀರಿಯನ್ಸನ್ನು ಮಾತಿನ ಮೂಲಕ ನಮ್ಮ ಜೊತೆ ಹಂಚಿಕೊಳ್ತಾರೆ. ಆ ಮಾತುಗಳೇ ನಮಗೇನಿದೆ ಇವತ್ತು ವೇದ ಮಂತ್ರಗಳು. ವೇದ ಮಂತ್ರಗಳು ಅಂದರೆ ಅದು ಹೇಳಲಿಕ್ಕೆ ತುಂಬ ಚೆನ್ನಾಗಿದೆ, ಹಾಗಲ್ಲ. ಸೋಮಃ ಪುನಾನೋ ಅರ್ಷತಿ ಸಹಸ್ರಾಧಾರೋ ಅತ್ಯಾವಿಹಿ ವಾಯೋರಿಂದ್ರಸ್ಯ ನಿಷ್ಕೃತಂ, ಈ ಥರ ಬರುತ್ತೆ. ಸೊ ಇದು ವೇದ ಮಂತ್ರಗಳೇನೆಂದರೆ ಕೇಳಲಿಕ್ಕಲ್ಲ, ಅದರಲ್ಲಿ ಅರ್ಥ ಇದೆ. ಅವರು ಆ ವಿಷಯವನ್ನು ಅವರ ದೀರ್ಘವಾಗಿ ಆಲೋಚನೆ ಮಾಡಿ ಅವರು ಪ್ರಕೃತಿಯಲ್ಲಿ ಭಗವಂತನಲ್ಲಿ ಕಂಡಂಥ ಒಂದು ಗುಣಗಣಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಳಸಿರುವಂಥ ಒಂದು ಮಾರ್ಗವನ್ನು, ಒಂದು ಭಾಷೆಯನ್ನು ನಾವು ಮಂತ್ರ ಅಂತ ಕರಿತೇವೆ. ಮಂತ್ರ ಈಸ್ ನಥಿಂಗ್ ಬಟ್ ಸ್ಪೀಚ್, ಮಾತು. ಸಂಸ್ಕೃತದಲ್ಲಿ ವೈದಿಕ ಪ್ರಾಚೀನ ಸಂಸ್ಕೃತದಲ್ಲಿ ಮಂತ್ರ ಅಂದರೆ ಅರ್ಥ ಏನಂತಂದರೆ ಮಾತು ಅಂತ ಅರ್ಥ. ಕರ್ಮ ಅಂತಂದ್ರೆ ಅರ್ಥ ಅಂದರೆ ಆಕ್ಷನ್. ಒಂದು ಕೆಲಸವನ್ನು ಮಾಡೋದನ್ನು ನಾವು ಕರ್ಮ ಅಂತೇವೆ. ಕರ್ಮಕ್ಕೆ ಬರುವಂಥ ರಿಸಲ್ಟನ್ನು ಕರ್ಮ ಫಲ ಅಂತೇವೆ. ಕರ್ಮ ಅಂದರೆ ನಥಿಂಗ್ ಬಟ್ ಆಕ್ಷನ್. ತಪೋ ಮಂತ್ರ ಕರ್ಮಣ, ಆಲೋಚನೆ ಮಾಡ್ತಾನೆ,
ಆಲೋಚನೆಗೆ ತಕ್ಕಂತೆ ಮಾತಾಡ್ತಾನೆ ಎಲ್ಲರ ಜೊತೆ. ಎಲ್ಲರ ಜೊತೆ ಮಾತಾಡಿ ಅವನು ಕೆಲಸವನ್ನು ಮಾಡ್ತಾನೆ. ಅದಕ್ಕೆ ತಪಸ್ಸೋ ಮಂತ್ರ ಕರ್ಮಣ. ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೇರೆ ಬೇರೆಯಾಗಿರುತ್ತೆ, ಬದಲಾಗ್ತಾ ಇರುತ್ತೆ. ಆಲೋಚನೆಗೆ ತಕ್ಕಂತೆ ಮಾತು ಬದಲಾಗ್ತದೆ, ಮಾತಿಗೆ ತಕ್ಕಂತೆ ಆಕ್ಷನ್ ಬದಲಾಗ್ತದೆ. ಸೊ ಇದು ಜೀವಗಿರುವಂಥ ಲೇಯರ್ಸ್. ಅದು ಕೂಡ ಬಿದ್ದು ಹೋಗ್ತದೆ ನೀವು ಡೀಪಾಗಿ ಆಲೋಚನೆ ಮಾಡ್ತಾ ಹೋದರೆ. ಆಲೋಚನೆ ಮಾಡೋನು ನಾನಲ್ಲ, ಮಾತಾಡ್ತಾ ಇರೋನು ನಾನಲ್ಲ, ಕೆಲಸವನ್ನು ಮಾಡ್ತಾ ಇರೋನು ನಾನಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ ಅಂತಂದಾಗ ಆ ಲೇಯರ್ಸ್ ಬಿದ್ದು ಹೋಗ್ತದೆ. ನಂತರ ವೀರ್ಯ, ಶಕ್ತಿ, ಪವರ್. ಸೊ ನನ್ನ ಶಕ್ತಿ, ನಾನೇನು, ನಾನಿಷ್ಟು ಶಕ್ತಿವಂತ. ಆ ವೀರ್ಯ ಕೂಡ ಏನು ಬಿದ್ದು ಹೋಗ್ತದೆ. ಶಕ್ತಿ ಏನು ಹುಟ್ಟಿದಾಗ ಒಂಥರ ಶಕ್ತಿ ಇರಲ್ಲ, ಯುಕ್ತ ವಯಸ್ಸಲ್ಲಿ ತುಂಬ ಶಕ್ತಿ ಇರುತ್ತೆ, ಮಿಡಿಲ್ ಏಜಲ್ಲಿ ಕಡಿಮೆ ಆಗ್ತದೆ, ಓಲ್ಡ್ ಏಜಲ್ಲಿ ಇನ್ನೂ ಕಡಿಮೆ ಆಗ್ತದೆ, ಕೊನೆಗೆ ಶಕ್ತಿಯೇ ಇರೋದಿಲ್ಲ. ಶಕ್ತಿ ಅಂತಂಬೋದು ವೇರಿ ಆಗುತ್ತೆ. ನಾನು ಎಂಥ ಬಲವಂತನೋ ಗೊತ್ತಾ, ನನಗೆ ಶಕ್ತಿ ಗೊತ್ತಾ, ನನ್ನ ಪವರ್ ಗೊತ್ತಿಲ್ಲಾರ್ದ ಮಾತಾಡ್ತಾ ಇದೆಯಾ. ಈ ಪವರ್ ಎಷ್ಟು ದಿನ ಇರುತ್ತೆ, ಹೊಟ್ಟೋಗುತ್ತೆ, ಎಂದೋ ಒಂದಿನ ಬೀಳ್ಬೇಕಾದ್ರೆ. ಹಾಗಾಗಿ ಇದು ಕೂಡ ಟೆಂಪರರಿ. ಆಮೇಲೆ ಅನ್ನ, ನೀವು ತಿನ್ನೋ ಪದಾರ್ಥದ ಮೇಲೆಯೇ ದೇಹದ ಶಕ್ತಿ ಡಿಪೆಂಡ್ ಆಗಿರುತ್ತೆ. ಅನ್ನ ಏನು, ಇದು ಕೂಡ ಬದಲಾಗ್ತದೆ. ಈ ಜನ್ಮದಲ್ಲಿ ನಾವು ಭಾರತದಲ್ಲಿ ಇಲ್ಲಿ ಹುಟ್ಟಿದ್ದೇವೆ, ಹುಳಿ ಸಾರು ಇಂಥದ್ದು ತಿಂತಾ ಇದ್ದೇವೆ. ನಾರ್ತ್ ಇಂಡಿಯಲ್ಲಿ ಹುಟ್ಟಿದ್ರೆ ಚಪಾತಿ ತಿಂತೇವೆ, ಹೊರದೇಶದಲ್ಲಿ ಹುಟ್ಟಿದ್ರೆ ಅಲ್ಲಿ ಏನು ಪದಾರ್ಥಗಳು ಅದನ್ನು ತಿಂತೇವೆ. ಅನ್ನ ಬದಲಾಗ್ತಾ ಇರುತ್ತೆ. ಇನ್ನೊಂದು ಹೇಳ್ತಾರೆ, ಅನ್ನ ತಿನ್ನೋದ ನಂತರವೇ ಬದಲಾಗ್ಬಿಡ್ತದೆ, ಅನ್ನ ಶಕ್ತಿಯಾಗಿ ಬದಲಾಗ್ಬಿಡ್ತದೆ. ಹಾಗಾಗಿ ಅದು ಟೆಂಪರರಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಮನಸ್ಸು. ಮನಸ್ಸು ಚಂಚಲ, ಅದು ಬದಲಾಗ್ತಾನೇ ಇರುತ್ತೆ. ಅದನ್ನು ನಾವು ಸ್ಟೇಬಲ್ ನಾವೇ ಮಾಡಿಕೊಳ್ಬೇಕು. ಭಾಳ ಜನ ಕೇಳ್ತಾರೆ, ನನ್ನ ಮನಸ್ಸು ನಾನು ಕೇಳ್ತಾ ಇಲ್ಲ, ನಾನು ಹೇಳ್ದಂಗೆ. ಯಾಕೆ ಕೇಳ್ತದೆ? ಕೇಳೋದಿಲ್ಲ. ಬೈ ಡಿಫಾಲ್ಟ್ ಯಾರಿಗೂ ಕೂಡ ಮಾತು ಕೇಳೋದಿಲ್ಲ. ನೀವು ಟ್ರೈನ್ ಮಾಡ್ಕೊಳ್ಬೇಕು ಅದಕ್ಕೆ. ಈಗ ಹುಟ್ಟಿದ ತಕ್ಷಣ, ಒಂದು ಏಜ್ ಬಂದ ತಕ್ಷಣ ಅವನಿಗೆ ಆಟೋಮೆಟಿಕ್ಕಾಗಿ ಒಂದು ಕಾರೋ ಬಸ್ಸೋ ತೆಗೆದುಕೊಟ್ಬಿಟ್ರೆ ಡ್ರೈವಿಂಗ್ ಮಾಡೋಕ್ಕೆ ಬರುತ್ತಾ? ಬರೋದಿಲ್ಲ. ಜನ್ಮತಃ ನಮಗೇನು ಸ್ಕಿಲ್ ಇರಲ್ಲ. ನೀವು ಅದನ್ನು ಡ್ರೈವ್ ಮಾಡೋದು ಕಲ್ತ್ಕೋಬೇಕು ಫಸ್ಟ್. ಅದು ಡ್ರೈವಿಂಗ್ ಸ್ಕೂಲಿಗೆ ಹೋಗಬೇಕು, ಅಥವಾ ಗೊತ್ತಿದ್ದವ್ರನ್ನ ನನಗೆ ಡ್ರೈವಿಂಗ್ ಹೇಳ್ಕೊಡು ಅಂತ ಹೇಳಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಮಾಡ್ತಾ ಇದ್ದರೆ ನಿಮಗೆ ಡ್ರೈವಿಂಗ್ ಬರುತ್ತೆ. ಅಷ್ಟೇ, ಇಲ್ಲಿ ಕೂಡ ಅಷ್ಟೇ. ಮನಸ್ಸನ್ನು ನಿಯಂತ್ರಣ ಮಾಡೋದು ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲದ್ರೆ ನನ್ನ ಮನಸ್ಸು ನನ್ನ ಕಂಟ್ರೋಲ್ ಇಲ್ಲ, ನಾನು ಹೇಳಿದ ಮಾತು ಕೇಳಲ್ಲ. ಬೈ ಡಿಫಾಲ್ಟ್ ಯಾರಿಗೂ ಕೇಳಲ್ಲ. ಎಲ್ಲರೂ ಅದನ್ನು ಸ್ವಚ್ಛಂದವಾಗಿ ಬಿಟ್ಬಿಟ್ಟಿರ್ತಾರೆ ಚಿಕ್ಕಂದಾಗಿದೆ, ಅದು ಹೆಂಗೆ ಕೇಳ್ತದೆ? ಹಾಗಾಗಿ ಬೈ ಡಿಫಾಲ್ಟ್ ಯಾರಿಗೂ ಮನಸ್ಸು ಕೇಳಲ್ಲ. ಕೇಳೋ ರೀತಿ ನೀವು ಟ್ರೈನ್ ಮಾಡಬೇಕು. ಆ ಟ್ರೈನ್ ಮಾಡೋದಕ್ಕೆ ಆಧ್ಯಾತ್ಮಿಕ ಸಾಧನೆ ಅಂತೇವೆ. ಸಣ್ಣ ಮಕ್ಕಳಿಗೆ ಶಾಲೆಯಲ್ಲಿ ಕೊಡುವಂಥ ಶಿಕ್ಷಣ ಕೂಡ ಮನಸ್ಸನ್ನು ಹೇಗೆ ಟ್ರೈನ್ ಮಾಡಬೇಕು ಅಂತ. ಇವತ್ತು ನಮ್ಮ ಶಾಲೆಗಳಲ್ಲಿ ಕೊಡುವಂಥ ಶಿಕ್ಷಣ ಒಂದೇ. ಮನಸ್ಸಿನನ್ನು ಟ್ರೈನ್ ಹೆಂಗೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಲಿಕ್ಕೆ ಯಾವ ರೀತಿಯಾದಂಥ ಸಹಕಾರ ಬೇಕೋ ಅದಕ್ಕೆ ಮಾತ್ರವೇ ನಾವು ಟ್ರೈನ್ ಮಾಡ್ತೇವೆ. ಉಳಿದೋದಕ್ಕೆ ನಾವು ಯಾವುದಕ್ಕೂ ಮನಸ್ಸನ್ನು ಪ್ರಿಪೇರ್ ಮಾಡೋದೇ ಇಲ್ಲ. ಓನ್ಲಿ ಯೂನಿಡೈರೆಕ್ಷನಲ್. ಸಂಪಾದನೆ ಅಂತಂಬೋದಕ್ಕೆ ಏನು ಬೇಕೋ ಅದಕ್ಕೆ ತಕ್ಕಂತೆ ಮನಸ್ಸನ್ನು ಟ್ರೈನ್ ಮಾಡ್ತಾ ಹೋಗ್ತೇವೆ. ಒಂದು ವೇಳೆ ಆ ಸಂಪಾದನೆಯಿಂದ ನಾವೇನಾದರೂ ಹೊಂಡಕ್ಕೆ ಬಿದ್ದರೆ ಅದರಿಂದ ಮೇಲಕ್ಕೆ ಹೇಗೆ ಹೇಳಬೇಕು ಅಂತಂಬೋದು ಯಾರೂ ಹೇಳ್ಕೊಡೋದಿಲ್ಲ. ಇವತ್ತು ಆಧ್ಯಾತ್ಮಿಕದಲ್ಲೂ ಯಾರೂ ಹೇಳ್ಕೊಡ್ತಾ ಇಲ್ಲ, ಲೌಕಿಕದಲ್ಲೂ ಯಾರೂ ಹೇಳ್ಕೊಡ್ತಾ ಇಲ್ಲ. ಇದ್ರೂ ಪ್ರಾಕ್ಟಿಕಲ್ ಇಲ್ಲ. ಹಾಗಾಗಿ ಮನಸ್ಸು ಅಂತಂದರೆ, ಮನಸ್ಸನ್ನು ಹೇಗೆ ಫಸ್ಟು ತಿಳ್ಕೊಂಡು ಕಂಟ್ರೋಲ್ ಮಾಡ್ತೀವೋ ಆ ಲೇಯರಿಂದ ಹೊರಗೆ ಬಂದಂಗೆ. ಮತ್ತು ಇಂದ್ರಿಯ. ಇಂದ್ರಿಯ ಅಂತಂಬುದೇನಿದೆ, ಶರೀರಕ್ಕೂ ಮನಸ್ಸಿಗೂ ಮಧ್ಯೆ ಒಂದು ಡ್ರೈವರ್ ಇದ್ದಂಗೆ ಇಂದ್ರಿಯ. ನಮಗೆ ಕಣ್ಣಿದೆ, ಕಣ್ಣು ಎಲ್ಲರಿಗೂ ಇರುತ್ತೆ, ಆದರೆ ನೋಡುವ ಶಕ್ತಿ ಸ್ವಲ್ಪ ಜನಕ್ಕೆ ಇರುತ್ತೆ. ಎಲ್ಲರಿಗೂ ಕಣ್ಣು ನೋಡ್ಲಿಕ್ಕೆ ಬರೋದಿಲ್ಲ. ಕೆಲವೊಂದು ಜನ ಸ್ಪೆಕ್ಸ್ ಹಾಕ್ತಾರೆ, ಕೆಲವೊಂದು ಜನ ಪಾಪ ಕಣ್ಣು ಬೈ ಬರ್ತೆ ಬ್ಲೈಂಡ್ ಆಗಿ ಹುಡ್ತಾರೆ. ಅವರಿಗೆ ನೋಡ್ಲಿಕ್ಕೆ ಕಣ್ಣು ಅಂತಂಬೋದಿದೆ, ಮತ್ತು ಕಣ್ಣಿಗೆ ಶಕ್ತಿ ಇಲ್ಲ. ಕಣ್ಣಿಲ್ಲ ಅಂತಂದರೆ ಪೂರ್ತಿ ಆರ್ಗಾನ್ ಇಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ನೋಡುವಂಥ ಶಕ್ತಿ ಇಲ್ಲ. ಅಂದರೆ ಇಂದ್ರಿಯ. ಇಂದ್ರಿಯ ಕೂಡ ಒಬ್ಬೊಬ್ಬರಿಗೂ ಬದಲಾಗ್ತಾ ಇರುತ್ತೆ. ಒಬ್ಬರ ಶಕ್ತಿ ಇನ್ನೊಬ್ರಿಗಿರಲ್ಲ. ಒಬ್ಬನಿಗೆ ಕಣ್ಣಿಗೆ ಸ್ಪೆಕ್ಸ್ ಇಲ್ಲಾರ್ದೆ ಓದ್ಕೋತಾರೆ, ಇನ್ನೊಬ್ಬರು ಸ್ಪೆಕ್ಟಿಕಲ್ಸ್ ಬೇಕೇ ಬೇಕು. ಒಬ್ಬೊಬ್ಬರ ಶಕ್ತಿ ಒಂದಂತಾರೆ. ಇದು ಬದಲಾಗ್ತಾ ಹೋಗುತ್ತೆ. ಆಮೇಲೆ ಕೊನೆಯದಾಗಿ ಶರೀರ. ಪೃಥ್ವಿ, ಆಪ, ತೇಜೋ, ವಾಯು, ಆಕಾಶ. ಶರೀರ ಇಟ್ಸ್ ಪ್ಯೂರ್ಲಿ ಟೆಂಪ್ರರಿ. ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ. ಜೀವ, ಹೊರಗಿದ್ದಂಥ ಜೀವ ಪಂಚಭೂತಗಳ ನಿರ್ಮಾಣ ಆದಂಥ ಒಂದು ವಸ್ತುವಿನ ಒಳಗೆ ಬರೋದೇ ಹುಟ್ಟು ಅಂತೇವೆ. ಅದನ್ನು ಕಳಚಿಕೊಂಡು ಹೊರಗೆ ಹೋಗೋದನ್ನೇ ಸಾವು ಅಂತೇವೆ.
ಸಂಸ್ಕೃತದಲ್ಲಿ, ಅದು ಪ್ರಾಚೀನ ಸಂಸ್ಕೃತದಲ್ಲಿ ಹುಟ್ಟು, ಸಾವು ಅಂತಂಬೋ ಪದಗಳಿಲ್ಲ. ಹುಟ್ಟುವುದು, ಸಾವುದು ಅಂತ ಕಾರ್ಯಕ್ರಮ ಇಲ್ಲವೇ ಇಲ್ಲ. ಅದು ನಮ್ಮ ಕನ್ನಡದಲ್ಲಿ, ಲೌಕಿಕ ಭಾಷೆಗಳಲ್ಲಿ ಇದೆ ಅಷ್ಟೇ. ಸಂಸ್ಕೃತದಲ್ಲಿ ಅಂತಾರೆ ಜನನ ಅಂತಾರೆ. ಜನಿಸಿತು, ಹುಟ್ಟಿತು ಅನ್ನಲ್ಲ. ಒಂದು ಮಡಿಕೆ ಇತ್ತು ಅಂದ್ಕೊಳ್ಳಿ, ಮಣ್ಣಿನಿಂದ ಮಡಿಕೆ ಮಾಡಿ ಅಂದ್ಕೊಳ್ಳಿ, ಮಡಕೆ ಹುಟ್ಟಿತು ಅಂತ ಅನ್ನಲ್ಲ. ಆಲ್ರೆಡಿ ಆ ರಾ ಮೆಟೀರಿಯಲ್ ಇತ್ತು, ಅದರಿಂದ ಮಡಿಕೆಯನ್ನು ಮಾಡಿದ್ರಷ್ಟೇ. ಈ ಶರೀರವನ್ನು ಕೂಡ ಆಲ್ರೆಡಿ ಪಂಚಭೂತಗಳಿತ್ತು, ಮಡಿಕೆ ಮಾಡಿದಂಗೆ ಶರೀರ ಭಗವಂತ ನಿರ್ಮಾಣ ಮಾಡಿದ. ಜೀವ ಹುಟ್ಟಲಿಲ್ಲ, ಜೀವ ಹೊರಗಿದ್ದಂಥ ಜೀವ ಒಳಗೆ ಹೋಯ್ತಷ್ಟೆ. ಇದನ್ನೇ ನಾವು ಪಂಚತ್ವವನ್ನು ಹೊಂದೋದು ಅಂದರೆ, ಪಂಚತ್ವವನ್ನು ಹೊಂದೋದು ಅಂದರೆ ಶರೀರದಿಂದ ಹೊರಗೆ ಬರೋದು ಅಂತ ಅರ್ಥ. ಅದನ್ನೇ ಸಾವು ಅಂತ ನಾವು ಕರಿತೇವೆ. ಸೊ ಇದು ಕೂಡ ಪ್ಯೂರ್ಲಿ ಟೆಂಪ್ರರಿ ಲೇಯರ್. ಇದು ಒಂದು ಜನ್ಮಕ್ಕೆ ಮಾತ್ರ ಸೀಮಿತ. ಬರೋ ಜನ್ಮಕ್ಕೆ ಬೇರೆ ಲೇಯರ್ ಬರ್ತದೆ. ಇಟ್ ಈಸ್ ಆಲ್ಸೋ ಪ್ಯೂರ್ಲಿ ಟೆಂಪ್ರರಿ. ಕೊನೇ ಲೇಯರ್ ಇದೆ, ಇದು ಟೆಂಪರರಿ ಹೌದು. ಇದರ ಅನುಭವಗಳು ಹೋಗಬೇಕಾದ್ರೆ ಕೆಲವಿನ ಜನ್ಮಗಳು ಬೇಕಾಗ್ತದೆ. ದಿಸ್ ಈಸ್ ದ ಡೇಂಜರಸ್ ಲೇಯರ್. ಜೀವಗಿರುವಂಥ ಇನ್ನರ್ ಮೋಸ್ಟ್ ಲೇಯರ್. ಇದನ್ನು ಕಳಚಿಕೊಳ್ಳಬೇಕಾದ್ರೆ ತುಂಬ ಸಾಧನೆ ಮಾಡಬೇಕಾಗತ್ತೆ. ಬಿಲೀಫ್ ಅಂತೇವೆ, ಶ್ರದ್ಧೆ, ನನ್ನ ನಂಬಿಕೆ. ನಾನು ಒಂದನ್ನು ನಂಬಿರ್ತೀನಲ್ಲ, ಆ ನಂಬಿಕೆಯಿಂದ ಹೊರಗೆ ಬರಬೇಕಾದ್ರೆ ತುಂಬ ಕಷ್ಟ. ಅದು ನೋಡಿ, ನಾನು ನಂಬಿದ್ದೇ ತುಂಬ ಶ್ರೇಷ್ಠ. ಎಲ್ಲರಿಗೂ ಕೂಡ, ಎಲ್ಲರಿಗೂ ಗೊತ್ತಿದೆ ಮನುಷ್ಯರೆಲ್ಲ ಒಂದೇ. ಎಂದೋ ಒಂದಿನ ನಾವು ಸಾಯ್ತೇವೆ. ಭಗವಂತನೇ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅಂತ ಗೊತ್ತು. ಇಂಡಿಯಾದಲ್ಲಿರುವಂಥವ್ರನ್ನ, ಫಾರಿನಲ್ಲಿರುವಂಥವ್ರನ್ನ, ಜಂತು ಜಾತುಗಳನ್ನು ಎಲ್ಲರನ್ನೂ ಭಗವಂತನೇ ಸೃಷ್ಟಿ ಮಾಡಿತ್ತು. ಆದರೆ ಸ್ಟೇಟ್ಮೆಂಟ್ ಮಾತ್ರ ನೆನಪಿರುತ್ತೆ, ಎಕ್ಸ್ಪೀರಿಯನ್ಸಿಗೆ ಬರಲ್ಲ. ಮೊನ್ನೆ ಯಾವುದೋ ಹೋಗ್ತಾ ಇದೆ, ಒಂದು ಬಸ್ ಮೇಲೆ ಹಾಕಿದ್ರೆ ಹಿಂದೆ, ಪ್ರಾಣಿಗಳ ಮೇಲೆ ದಯೆ ಇರಲಿ. ಸರ್ಕಾರಿ ಬಸ್ ಮೇಲೆ ಹಾಕಿದಂಥ ಸ್ಲೋಗನ್ ತುಂಬ ಚೆನ್ನಾಗಿದೆ. ಪ್ರಾಣಿಗಳ ಮೇಲೆ ದಯೆ. ಪ್ರಾಣಿ ಅಂತಂದ್ರೆ ಏನು ಮತ್ತೆ? ಪ್ರಾಣಿ ಅಂದರೆ ಯಾವುದು? ಒಂದು ಯಾವುದೋ ತುಂಬ ರ್ಯಾರ್ ಆಗಿರುತ್ತೆ ನೋಡಿ ಪಕ್ಷಿಗಳು. ಒಂದು ಗಿಣಿ ಆಗ್ಬೋದು, ಒಂದು ನವಿಲು ಆಗ್ಬೋದು. ಇವುಗಳಷ್ಟೇ ಪ್ರಾಣಿಗಳು. ಕೋಳಿ, ಮೇಕೆ, ಹಸು ಇವೆಲ್ಲ ಪ್ರಾಣಿಗಳಲ್ವೋ? ಅವರ ಡೆಫಿನಿಷನ್ ಅಲ್ಲ, ಆದರೆ ಅವ್ರು ಬಳಸೋದದೇ. ಎಷ್ಟೋ ಚಿಕನ್ ಶಾಪುಗಳಿದೆ, ಎಷ್ಟೋ ಈ ಮಾಂಸಗಳನ್ನ ಕಟ್ ಮಾಡಿ ಜೀವಗಳನ್ನ ಹಿಂಸೆ ಮಾಡದೆ ಮಾಂಸ ಮಾಡಲಿಕ್ಕಾಗ್ತದೆ. ಆದರೆ ಸ್ಟೇಟ್ಮೆಂಟ್ ಮಾತ್ರ ಇರ್ತದೆ, ಆಚರಣೆಗಿರಲ್ಲ. ಸೊ ಹಾಗೆ ಇಲ್ಲಿ ಕೂಡ ನಾವೇನಂತೇವೆ, ನಾವೆಲ್ಲರೂ ಒಂದೇ. ಭಾರತದಲ್ಲಿದ್ದವರೆಲ್ಲರೂ ಒಗ್ಗಟ್ಟಿಯಾಗಿರಬೇಕು ಅಂತ ನಾವು ಸ್ಟೇಟ್ಮೆಂಟ್ ಚೆನ್ನಾಗಿದೆ. ಆದರೆ ಅದರಲ್ಲಿ ಎಲ್ಲ ಕ್ಯಾಸ್ಟ್ಗಳು ಬೇರೆ. ಮತ್ತೆ ನೀವು ಸರ್ಕಾರಿ ಜಾಬ್ಗಳು ಹೋರೆ, ಇವನು OC, ಇವನು OBC, ಇವನು EC, ST, ಈ ಥರ ಕಾಯ್ದೆ ಇರ್ತದೆ. ಲೌಕಿಕ ಬಂದ್ರೆ ಅಂದ್ಕೊಳ್ಳಿ, ಲೌಕಿಕವಾದಂಥ ಒಂದು ವರ್ಗಗಳ ಡಿವೈಡ್ ಮಾಡ್ಕೋದೆ. ಕಲಿಯುಗದಲ್ಲಿರುವಂಥ ದೊಡ್ಡ ದುರಂತ ಇದೆ. ಕಲಿಯುಗದಲ್ಲಿ ಮನುಷ್ಯರು ವರ್ಗವಾಗಿ ಡಿವೈಡ್ ಆಗೋಗ್ಬಿಡ್ತಾರೆ. ನಾವು ಮಾಡ್ಕೊಂಡ್ಬಿಡ್ತೀವಿ ಆಟೋಮೆಟಿಕ್ ಆಗಿ. ಸೊ ನಮ್ಮ ಭಾರತ ದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಬ್ರಾಹ್ಮಣ ತಗೊಳ್ಳೋಣ. ಓನ್ಲಿ 1% ಆಫ್ ಪಾಪ್ಯುಲೇಷನ್ ಇರ್ಬೋದು ಭಾರತ ದೇಶದಲ್ಲಿರುವಂಥ ಜನಾಂಗದೆಲ್ಲ ನೋಡಿದ್ರು ಕೂಡ. ಒಲೆ ಆ 1% ಆದರೂ ಒಗ್ಗಟ್ಟಾಗಿದ್ದಾರಾ? ಇಲ್ಲ. ಮತ್ತು ಬ್ರಾಹ್ಮಣರಲ್ಲಿ ಮತ್ತೆ ಬೇರೆ, ಸ್ಮಾರ್ತ ಬೇರೆ, ಶ್ರೀ ವೈಷ್ಣವ ಬೇರೆ, ಮಾಧ್ವರು ಬೇರೆ, ಇನ್ನೊಂದು ಬೇರೆ, ಈ ಬೇಕಾದಷ್ಟು ಕ್ಯಾಟಗರೀಸ್ ಇದೆ. ತುಂಬ ಡಿಫ್ರೆಂಟ್ ಇದೆ. ಹೋಗಲಿ, ಒಂದು ಕ್ಯಾಟಗರಿಲಾದರೂ ಇದ್ದಾರಾ ಅಂದರೆ ಅದರಲ್ಲಿ ಮತ್ತೆ ಬೇರೆ. ಇವನು ಈ ಮಠ, ಅವನು ಆ ಮಠ, 108 ಮಠಗಳು. ಹೋಲಿ ಆ ಮಠಗಳೆಲ್ಲ ಇದ್ದಾರಾ ಅಂತಂದರೆ ಅಲ್ಲಿ ಇಲ್ಲ. ಹೋಗ್ತಾ ಇದ್ರೆ ಉಳಿಯೋದು ಕೊನೆಗೆ ಒಬ್ಬನೇ. ಅಂದರೆ ವಿಶ್ವಾಸ ಅಂತ ಅಂಬೋದು ಮನುಷ್ಯನಲ್ಲಿ ಗಾಢವಾಗಿ ಕೂತು ಬಿಡ್ತದೆ. ತಾನು ಇದ್ದಂಥ ಪರಿಸರ, ತಾನು ಇದ್ದಂಥ ವಾತಾವರಣ ಅದೇ ಸರ್ವಶ್ರೇಷ್ಠ ಅಂತ ನಂಬಿ ಕೂತು ಬಿಡ್ತಾನೆ. ಇದನ್ನೇ ಜೆನೆಟಿಕ್ ಫೋರ್ಸ್ ಅಂತೇವೆ. ಎನ್ವಿರಾನ್ಮೆಂಟಲ್ ಫೋರ್ಸ್ ಆ್ಯಂಡ್ ಜೆನೆಟಿಕ್ ಫೋರ್ಸ್ ಅಂತ ಮನಸ್ಸಿಗೆ 2 ಗುಣ ಇರ್ತದೆ. ಪರಿಸರಕ್ಕೂ ವಾತಾವರಣ ಪ್ರಭಾವ ಚೇಂಜ್ ಆಗುತ್ತೆ ಮನಸ್ಸಿಂದು. ಹಾಗೆ ಜೆನೆಟಿಕ್ ಫೋರ್ಸ್. ನೀವು ಎಲ್ಲಿ ಹುಟ್ಟಿದ್ದೀರೋ ಆ ಮನೆತನದಲ್ಲಿದ್ದಂಥ ಗುಣಗಳೆಲ್ಲ ಕೂಡ ಸರ್ವಶ್ರೇಷ್ಠ ಅಂತ ನೀವು ಆಟೋಮೆಟಿಕ್ಕಾಗಿ ನಂಬಿಬಿಡ್ತೀರಿ. ನಂಬಬೇಕಾದ್ರೆ ಅದನ್ನು ಪ್ರಾಕ್ಟಿಕಲಿ ಪ್ರೂವ್ ಮಾಡಿ ನಂಬೋದು ಬೇರೆ. ಅಸಲು ನಾವು ವಿಷಯವೇ ಗೊತ್ತಿರಲ್ಲ, ಆದರೆ ನಂಬಿಬಿಡ್ತೇವೆ. ಹೋಗಿ ನೋಡಿ ಯಾರಾದರೂ ಹಿಂದೂಗಳನ್ನು ಕೇಳಿ, ಹಿಂದೂಗಳು ಯಾಕೆ ಗ್ರೇಟು? ನಾವು ಹಿಂದೂ ಆಗಿದ್ದಕ್ಕೆ ಗ್ರೇಟ್. ನನ್ನಂಥ ಮಹಾನುಭಾವ ಹಿಂದೂ ಮತದಲ್ಲಿ ಹುಟ್ಟಿದ್ದಕ್ಕೆ ಗ್ರೇಟ್. ಬ್ರಾಹ್ಮಣರು ಮಾತ್ರವೇ ಗ್ರೇಟ್ ರೀ, ಇನ್ಯಾರೂ ಗ್ರೇಟ್ ಇಲ್ಲ. ಯಾಕೆ? ನನ್ನಂಥ ಮಹಾನುಭಾವ ಬ್ರಾಹ್ಮಣದಲ್ಲಿ ಹುಟ್ಟಿದ್ದಕ್ಕೆ ಗ್ರೇಟ್. ನಿಜವಾಗ ಅದೇನದು ಬ್ರಾಹ್ಮಣ ಅಂದರೆ ಏನು, ಬೇರೆಯವರಿಗೆ ಅದು ಡಿಫ್ರೆಂಟ್ ಯಾಕೆ ಆಗುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಎಚ್ಚರ ಇರಲ್ಲ. ಇನ್ನು ಮತ ವಿವಾದಗಳು ಅಷ್ಟೇ. ಮಾಧ್ವರೇ ಗ್ರೇಟ್,
ಶ್ರೀ ವೈಷ್ಣವರೇ ಗ್ರೇಟು. ಇದೆಲ್ಲ ಯಾಕೆ ಬರುತ್ತೆ ಅಂತಂದರೆ, 3 ಮತಗಳು ಬಗ್ಗೆ ಗೊತ್ತಿಲ್ಲದೆ, ತಮ್ಮ ಮತಗಳ ಬಗ್ಗೆ ಗೊತ್ತಿಲ್ಲದೆ ಇದ್ದವರು ಆದಾಗ ಆಗುವಂತಹ ಅನಾಹುತಗಳು. ಇವಾಗ ಇದಕ್ಕೆ ಹೋಗ್ತೀವಲ್ಲ, ಈ ಎಲೆಕ್ಷನ್ ಬಂದಾಗ ಕ್ಯಾಂಪೇನಿಗೆ ಹೋದಾಗ ಜನಗಳನ್ನ ಸೇರಿಸ್ತಾರೆ. ₹100 ಕೊಟ್ಟರೆ ಓಡಿ ಬಂದ್ಬಿಡ್ತಾರೆ. ₹100ಗೆ ಅದು 500 1000 ಆಗಿರಬೇಕು. ಒಂದಿನ ಕೂಲಿ ಬರುತ್ತೆ ಅಂತಂದರೆ, ಕೂಲಿ ಕೊಡ್ತೀವಪ್ಪ ಬರ್ರಿ ಅಂತಂದರೆ ಎಲ್ಲರೂ ಹೋಗಿ ಸೇರ್ತಾರೆ. ಒಂದು ಇದು ಕೊಡ್ತಾರೆ, ಫ್ಲಾಗ್ ಕೊಡ್ತಾರೆ. ಆ ಫ್ಲಾಗ್ ಹಿಡ್ಕೋಬೇಕು. ವಾಟರ್ ಬಾಟಲ್ ಕೊಡ್ತಾರೆ. ಟಿಫನ್ ಪ್ಯಾಕೆಟು, ಅನ್ನದ ಪ್ಯಾಕೆಟು ಕೊಡ್ತಾರೆ. ಹೋಗಿ ನಿಂತ್ಕೋಬೇಕಷ್ಟೇ. ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಮೇಲಕ್ಕೆ ಹಿಂಗೆ ಅಂತ ಇರಬೇಕು. ಎಲ್ಲರೂ ಕೂಗಿದ್ರೆ ಇವ್ರು ಒಂದ್ಸಲ ಮೇಲಕ್ಕೆ ಹೋಗ್ಬಿಡೋದು ಅಷ್ಟೇ. ಈ ಥರ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಆ ಪಾರ್ಟಿ ಬಗ್ಗೆ ಆಗಲಿ, ಅವರ ಮ್ಯಾನಿಫೆಸ್ಟೋ ಬಗ್ಗೆ ಆಗಲಿ, ಅವ್ರ ಸಿದ್ಧಾಂತ ಏನು, ಅವನ ಕ್ವಾಲಿಟಿ ಏನು, ಇವ ನಮಗೆ ಮಾಡ್ತಾನೆ ಗಿಡ್ತಾನೆ ಏನೂ ಗೊತ್ತಿರಲ್ಲ ಅದು. ಆಧ್ಯಾತ್ಮಿಕದಲ್ಲಿ ಒಂಥರ ನಾವು ಅಷ್ಟೇ. ಏನೂ ಗೊತ್ತಿಲ್ಲದ್ರೂ ಕೂಡ ಯಾರನ್ನ ಒಬ್ಬರ ಜೈ ಅಂದರೆ ನಾವು ಜೈ ಅಂತ ಅಂದ್ಬಿಡ್ತೇವೆ ಅಷ್ಟೇ. ಇದನ್ನು ನಂಬಿಕೆ ಅಂದರೆ ನಮ್ಮದು ಅದೇ ಸಹಜ ಧರ್ಮ ಆಗಿಬಿಟ್ಟಿದೆ. ಇದರಿಂದ ಕಲಿಸಿಕೊಳ್ಳಬೇಕು. ಏಕೆಂದರೆ ಈ ಶ್ರದ್ಧೆ ಅಂತಂಬುದು ಪ್ಯೂರ್ಲಿ ಟೆಂಪ್ರರಿ. ಯಾಕೆಂದರೆ ಬರೋ ಜನ್ಮದಲ್ಲಿ ನೀವು ಇದೇ ಒಂದು ಬಿಲೀಫ್ ಸಿಸ್ಟಮಲ್ಲಿರುವಂಥ ವರ್ಗದಲ್ಲಿ ಹುಡ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಈಗ ನಾನು ಬ್ರಾಹ್ಮಣ ಆಗಿರ್ಬೋದು. ಬರೋ ಜನ್ಮದಲ್ಲಿ ಬ್ರಾಹ್ಮಣದಲ್ಲಿ ಹುಡ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಖಂಡಿತ ಹುಟ್ಟಲಿಕ್ಕೆ ಈ ಶಾಸ್ತ್ರದಲ್ಲಿ ಎಲ್ಲಿ ಕೂಡ ನಮಗೆ ಭರವಸೆ ಕೊಟ್ಟಿಲ್ಲ. ಬ್ರಾಹ್ಮಣನಾಗಿ ಹುಟ್ಟಿದವನು ಖಂಡಿತ ಮತ್ತೆ ಬ್ರಾಹ್ಮಣನಾಗೇ ಹುಡ್ತಾನೆ. ಗೌಡ್ರ ಕಮ್ಯುನಿಟಿಯಲ್ಲಿ ಹುಟ್ಟಿದವನು ನೆಕ್ಸ್ಟ್ ಜನ್ಮದಲ್ಲಿ ಗೌಡ್ರ ಕಮ್ಯುನಿಟಿಯಲ್ಲೇ ಎಲ್ಲಿ ಬರೋದಿಲ್ಲ. ಇಟ್ಸ್ ಪ್ಯೂರ್ಲಿ ಟೆಂಪ್ರರಿ. ಆದರೆ ನಾವು ಅಂದ್ಕೊಂಬಿಟ್ಟಿರ್ತೀವಿ, ನಾನು ಸಾಯ್ತೀನಿ ಅಂತಲೇ ನಂಬಿಕೆ ಇಲ್ಲ ನನಗೆ, ನಾನು ಸಾಯೋದಿಲ್ಲ ಮತ್ತು ನಾನು ಹುಟ್ಟೋದಿಲ್ಲ. ಫಿಲಾಸಫಿ ಹೇಳ್ಬೋದು, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು. ಇದು ಚೆನ್ನಾಗಿದೆ ಫಿಲಾಸಫಿ. ಆದರೆ ಇದು ನನಗಲ್ಲ, ನನ್ನ ಮನಸ್ಸು ಅದು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಸೊ ನಾನು ಕಟ್ಟಿಕೊಂಡು ನನ್ನ ಮನಸ್ಸು, ನನ್ನ ಪರಿವಾರ, ಇದೆಲ್ಲ ಏನಿದೆ ಅದು ಕೂಡ ಒಂದಿನ ಬಿದ್ದು ಹೋಗ್ತದೆ. ಈ ಲೇಯರ್ ಬಿದ್ದು ಹೋಗದೆ ಜೀವದ ಸಾಕ್ಷಾತ್ಕಾರ, ಆತ್ಮದ ಸಾಕ್ಷಾತ್ಕಾರ ಆಗೋದಿಲ್ಲ. ಇದಾಗಬೇಕು ಅಂದ್ರೆ ಏನು ಮಾಡಬೇಕಂದ್ರೆ, ವಿಶ್ವ ಕುಟುಂಬ, ಎಲ್ಲ ವಿಶ್ವದಲ್ಲಿರುವಂಥ ಸ್ಥಿರ ಚರ ಎಲ್ಲವನ್ನು ಕೂಡ ಒಂದೇ ಥರ ಯಾವನು ಮಾಡ್ತಾನೋ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಇವನು ನನ್ನವನು, ಇವನು ಬೇರೆಯವನು, ಇದು ನನ್ನದು, ನನ್ನದೇ ಶ್ರೇಷ್ಠ. ಈ ಸಿಸ್ಟಮ್ ಇರುವಂಥ, ಈ ಬಿಲೀಫ್ ಸಿಸ್ಟಮ್ ನಮ್ಮ ಒಳಗೆ ಒಂದು ಆವರಣೆಯಲ್ಲಿ ಇರೋವರೆಗೂ ನಾವು ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನುಷ್ಯ ಅಂತಂದರೆ 15 ಬಂಧನಗಳಲ್ಲಿ ಒಳಗೆ ಇಟ್ಟಿದ್ದಾನೆ. ಆ 15 ಬಂಧನಗಳಿಗೆ ಒಳಗಿರೋದೇ 16ನೇದು ಜೀವ. ಈ ಬಂಧನ ಕಲ್ಚಿಕೊಂಡಾಗ ಅಂದ್ರೇನು, ಆ 15ನೇ ಲೇಯರ್ ಕೂಡ ಹೋಯ್ತು ಅಂದ್ಕೊಳ್ಳಿ, ಆವಾಗ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಆತ್ಮ ಸಾಕ್ಷಾತ್ಕಾರ ಆಗಬೇಕಂದ್ರೆ ಮತ್ತೆ ವಿದ್ಯೆ ಬೇಕು. ಯಾಕೆ ಈ ಸೃಷ್ಟಿ ಏನು ನಡೀತಾ ಇದೆ, ಭಗವಂತನ ರೋಲ್ ಏನು, ಒಬ್ಬೊಬ್ಬರ ಹತ್ರ ಈ ಕ್ರಿಯೆಗಳನ್ನ ಯಾಕೆ ಮಾಡಿಸ್ತಾ ಇದ್ದಾನೆ, ಅಧಿಭೂತ ವಿಜ್ಞಾನ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ, ಬ್ರಹ್ಮ, ಕರ್ಮ, ಇದನ್ನು ಷಡ್ ವಿದ್ಯೆಗಳು ಅಂತೇವೆ. ಇದನ್ನು ತಿಳ್ಕೊಳ್ತಾನೆ. ಇದನ್ನು ತಿಳ್ಕೊಂಡಾಗ ಯಾರು ಈ ವೇದಕ್ಕೆ ಪ್ರತಿಪಾದನಾದಂಥ ವೇದವೇದ್ಯನಾದಂಥ ಭಗವಂತನ ಬಗ್ಗೆ ಗೊತ್ತಾಗುತ್ತೆ. ಆ ಭಗವಂತ ಅಂದರೆ ಮತ್ತೆ ನಾವು ವಿಷ್ಣುವೋ ಇದನ್ನು ಅನ್ನಬೇಡಿ. ಭಗವಂತ ಈಸ್ ಎ ಕಾನ್ಸೆಪ್ಟ್. ಅದು ಯಾವುದನ್ನ ಆಗಬಹುದು. ನೀವು ಯಾವ ಮತದಲ್ಲಿದ್ದರೂ ಕೂಡ ಗಾಡ್ ಈಸ್ ಓನ್ಲಿ ಒನ್. ನೀವು ಹೆಸರುಗಳು ಬೇರೆ ಇಡ್ಬೋದು, ಅವರನ್ನು ಸಾಂಪ್ರದಾಯದ ಪ್ರಕಾರ ಅನುಷ್ಠಾನ ಬೇರೆ ಇರ್ಬೋದು, ಬಟ್ ಭಗವಂತ ಒಬ್ಬನೇ. ಅವನ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹೀಗೆ 16ನೇದಾದಂಥ ಜೀವ ರಿಯಲೈಸ್ ಆಗಬೇಕು ಅಂತಂದರೆ 15 ಬೇಲಿಗಳು ಮುರಿಬೇಕು. ನಂತರ 16ನೇ ವಿದ್ಯೆಯಿಂದ 17ನೇ ವಿದ್ಯೆಯಿಂದ 18ನೇ ಭಗವಂತನನ್ನು ತಿಳ್ಕೊಳ್ತಾನೆ. ಇದೇ ಮೋಕ್ಷ ಧರ್ಮ ಅಥವಾ ಮನುಷ್ಯನ ಸಾಧನೆ ಅಂತ ಹೇಳ್ತಾರೆ. ಇದು ವೇದದಲ್ಲಿ ಬರುವ, ಉಪನಿಷತ್ತಲ್ಲಿ ಬರುವಂಥ ವಿಚಾರವೇ ಇದಲ್ಲ. ಈ ಥರ ಗೈಡ್ ಮಾಡ್ತದೆ. ಹಾಗಾಗಿ ಜೀವ ಅಂತಂಬುದು 15 ಬೇಲಿಗಳ ಒಳಗೆ ಇದ್ದಾನೆ. ಆ 15 ಬೇಲಿಗಳ ಮುರಿದಾಗ 16ನೇದವನೇ ಆತ್ಮ. ಆ ಆತ್ಮ ಭಗವಂತನನ್ನು ತಿಳ್ಕೊಳ್ಬೇಕು. 17ನೇದವನು ವಿದ್ಯೆ, ಅದನ್ನದಿಂದ 18ನೇದಾದಂಥ ಭಗವಂತನನ್ನು ತಿಳ್ಕೊಳ್ತಾನೆ. ಸೊ ದಿಸ್ ಈಸ್ ದ ಸೀಕ್ವೆನ್ಷಿಯಲ್ ಆರ್ಡರ್. ಇದು ಒಂದು ಜನ್ಮದಲ್ಲಿ ಸಾಧ್ಯವಾಗದೇ ಇದ್ರೂ ಕೂಡ ಹಾಗೇ ಆಗ್ತದೆ. ಸಣ್ಣ ಮಗು ಇಂಜಿನಿಯರಿಂಗ್ ಮಾಡಬೇಕು ಅಂತ ಒಂದೇ ವರ್ಷದಲ್ಲಿ ಆಗಲ್ಲ, ವರ್ಷಗಳು ಬೇಕು. ಒಂದೊಂದು ಹಂತವಾಗಿ ಸ್ಟೆಪ್ ಹತ್ತಿ ಹೋಗ್ತಾನೆ. ಆಗ ಹತ್ತದೇ ಇದ್ದರೆ ಬೇರೆ ಕಾರ್ ಇಲ್ಲವೇ ಇಲ್ಲ, ನೀವು ಖಂಡಿತ ಓದಲೇಬೇಕಾಗತ್ತೆ. ಹಾಗೆ ಯಾವ ಜನ್ಮದಲ್ಲಾದರೂ ಮಾಡಬೇಕಾದ ಕೆಲಸ ಇದೆ. ಇವತ್ತಲ್ಲಾದರೂ ನಾಳಾದರೂ ಮಾಡ್ತೇವೆ, ಸೊ ಟೈಮ್ ವೇಸ್ಟ್ ಮಾಡ್ಕೊಳ್ತೇವೆ ಅಷ್ಟೆ. ಬಟ್ ಮ್ಯಾಂಡೇಟ್ರಿ, ಮಾಡಬೇಕಾದಂಥ ಮ್ಯಾಂಡೇಟ್ರಿನೇ. ಸೊ ಇದು ಈ ಪ್ರಶ್ನದ ಅರ್ಥ. ಆಮೇಲೆ ಮತ್ತೊಂದು ಪ್ರಶ್ನೆ,
ಮೋಕ್ಷ ಪರ್ವದ ಕಡೆಗೆ ಹೋಗಬೇಕಾದರೆ ಆತ್ಮನು, ಆತ್ಮ ಅಂತ ಎಂಬ ಪದ ಬೇಡ, ಜೀವ ಅಂತ, ನಾನು ಅಂತ ಅಂದ್ಕೊಳ್ಳಿ, ಮನುಷ್ಯ ಅಂದ್ಕೊಳ್ಳಿ. ಮನುಷ್ಯನ ಪ್ರತಿದಿನ ಬೆಳಗ್ಗೆದ್ದು ನಂತರ ಮತ್ತು ಮಲಗುವ ಕಾಲದಲ್ಲಿ ಏನನ್ನು ಚಿಂತಿಸಬೇಕು? ಆ, ಇದು ನಾವು ಆಲ್ರೆಡಿ ಕವರ್ ಮಾಡಿದ್ದೇವೆ ಅನ್ಸುತ್ತೆ. ಬಟ್ ಮತ್ತೆ ಇನ್ನೊಂದು ಸಲ ಹೇಳ್ತೆ. ಸೊ ಏನು ಮಾಡಬೇಕು? ನಾನು ಮೋಕ್ಷದ ಕಡೆ ಹೋಗಬೇಕು ಅಥವಾ ಬಂಧನದಿಂದ ಹೊರಗಡೆ ಬರಬೇಕು. ಆ ಹೊರಗಡೆ ಬರುವಂಥದ್ದು ಎಂತ, ನನ್ನನ್ನು ನಾನು ಐಡೆಂಟಿಫೈ ಮಾಡುವಂಥ ಬಂಧನದಿಂದ ಹೊರಗೆ ಬರಬೇಕು. ಅಂದರೆ 15 ಬೇಲಿಗಳಿಂದ ಹೊರಗೆ ಬರಬೇಕು ಅಂತ ಅಂದ್ಕೊಳ್ಳಿ. ಈಗ ಡಿಸ್ಕಸ್ ಮಾಡಿದ್ವಲ್ಲ, ಆ 15 ಬೇಲಿಗಳ ಬಗ್ಗೆ ತಿಳ್ಕೊಂಡು ಆ 15 ಬೇಲಿಗಳಿಂದ ಹೊರಗೆ ಬರಬೇಕಾದ್ರೆ ನಾನು ಏನು ಮಾಡಬೇಕು? ಅದಕ್ಕೆ ಉತ್ತರ ನಮಗೆ ಮೋಕ್ಷ ಧರ್ಮ ಪರ್ವದಲ್ಲಿ ಭೀಷ್ಮಾಚಾರ್ಯ ಹೇಳಿದ, ಅವನ ಧರ್ಮರಾಜಿಗೆ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಜೀವನವನ್ನ ಅನುಭವಿಸು. ಅದಕ್ಕೆ ಹೇಳ್ತಾರಲ್ಲ, ಅವ್ರು ಶ್ಲೋಕ ಹೇಳ್ತಾರೆ, ಯಥಾ ಯಥಾ ಚ ಪರ್ಯೇತಿ ಲೋಕತಂತ್ರ ಮಸಾರವತ್ ತಥಾ ತಥಾ ವಿರಾಗೋತ್ರ ಜಾಯತೆ ನಾತ್ತ ಸಂಶಯ. ಭೀಷ್ಮಾಚಾರ್ಯ ಹೇಳ್ತಾರೆ. ಮತ್ತೆ ಜೀವನವನ್ನ ಅನುಭವಿಸು, ಅನುಭವದ ಲಿಮಿಟೇಷನ್ ತಿಳ್ಕೋ. ಇದಷ್ಟೇ ಆಗಲಿ, ಕೇವಲ ಶಾಸ್ತ್ರ ಓದಿ ಆಗಲಿ, ಪಾಠಗಳನ್ನು ಕೇಳಿ ಆಗಲಿ ಯಾರಿಗೂ ವೈರಾಗ್ಯ ಬರುವುದಿಲ್ಲ. ಈ ಪಾಠವನ್ನು ಕೇಳಿದ ನಂತರ ಒಂದು ಗಂಟೆ ಹೊತ್ತು ವೈರಾಗ್ಯ ಬರ್ಬೋದು. ನಂತರ ಈ ಪಾಠದ ನಂತರ ಮತ್ತೆ ಮತ್ತೆ ನಮ್ಮ ಕಾರ್ಯಗಳೇನಿರ್ತದೆ ಅಲ್ಲಿಗೆ ಮತ್ತೆ ಬದಲಾಗಿಬಿಡ್ತದೆ. ಸೊ ಜೀವನವನ್ನು ಪರೀಕ್ಷಿಸದೆ ಕೇವಲ ಶಾಸ್ತ್ರ ಮಾತ್ರ ಓದಿದರೆ ಸ್ವಲ್ಪ ದಿನಕ್ಕೆ ಶಾಸ್ತ್ರದ ಮೇಲೆ ವೈರಾಗ್ಯ ಬರುತ್ತೆ. ಹಾಗಾಗಿ ಏನು ಹೇಳ್ತಾರೆ, ಬದುಕನ್ನು ನೋಡು, ಬದುಕಿನಿಂದ ಓಡಿ ಹೋಗಬೇಡ, ಎಸ್ಕೇಪಿಸಮ್ ಬೇಡ. ಫಸ್ಟ್ ಬದುಕನ್ನು ಅಬ್ಸರ್ವ್ ಮಾಡು, ಏನು ನಡೀತಾ ಇದೆ ಅಂತ ನೋಡು. ಜೀವನವನ್ನು ಏನೇನು ಬರ್ತೋ ಅದನ್ನು ಅನುಭವಿಸು, ಅನುಭವಿಸಿ ಅದರ ಇತಿಮಿತಿಯನ್ನು ತಿಳ್ಕೋ, ಲಿಮಿಟೇಷನ್ ತಿಳ್ಕೋ. ಎಲ್ಲ ವಸ್ತುವನ್ನು ಅನುಭವಿಸು. ಯಾವ ವಸ್ತು ಎಷ್ಟು ನಿನಗೆ ಸುಖ ಕೊಡುತ್ತೆ ಅಂತ ತಿಳ್ಕೋ. ಆಮೇಲೆ ಈ ಸುಖ ಇಷ್ಟೇ ಇದು, ಮತ್ತೆ ಅದರ ಮೇಲೆ ಹುಚ್ಚು ಕಟ್ಟಬೇಡ. ಮತ್ತೆ ಅದ್ರ ರಿಪೀಟ್ ಆಗಿ ಮತ್ತೆ ಅಂಥದ್ದೇ ಬೇಕು ಅಂತ ಹುಚ್ಚು ಕಟ್ಟಬೇಡ. ನಿನ್ನ ಮನಸ್ಸಿಗೆ ಎಕ್ಸ್ಪ್ಲೈನ್ ಮಾಡು. ಇದನ್ನೇ ವೈರಾಗ್ಯ ಅಂತಾರೆ. ಒಂದು ಸಲ ಮನಸ್ಸಿನ ಗುಣ ಏನಂತಂದ್ರೆ, ಒಂದು ಸಲ ಸುಖವನ್ನು ತೋರಿಸಿದ್ರೆ ಅಂಥ ಸುಖಕ್ಕೆ ಫಿಕ್ಸ್ ಆಗಿಬಿಡ್ತದೆ, ಅದೇ ಬೇಕು ಅಂತ ಹೇಳುತ್ತೆ. ಆದರೆ ಅದಕ್ಕಿಂತಲೂ ದೊಡ್ಡ ಸುಖ ಹೋಗ್ತಾ ಹೋದರೆ ನಿಮಗೆ ಬರ್ತಾನೆ ಇರ್ತದೆ. ರಾವಣಾಸುರ ಕಾಂಚನ ಲಂಕೆಯನ್ನು ಪಡೆದಂಗೆ ನಮ್ಮ ಜೀವನವೂ ಆಗ್ತದೆ. ಇಡೀ ಕಾಂಚನ ಲಂಕೆಯನ್ನು, ಇಡೀ ದಿಕ್ಪಾಲಕರನ್ನು ನಿಯಂತ್ರಣ ಮಾಡುವಂಥ ಪೊಸಿಷನ್ ಬಂದರೂ ಕೂಡ ಅವನಿಗೆ ಇನ್ನೂ ಸುಖ ಬೇಕು, ಇನ್ನೂ ಸುಖ ಬೇಕು ಅಂತಂಬೋದು ಬೀಳಲಿಲ್ಲ. ಸುಖಕ್ಕೊಂದು ಮಿತಿ ಇಲ್ಲವೇ ಇಲ್ಲ ಹಂಗಾಗುತ್ತೆ. ಅದರಲ್ಲಿ ಇತಿಮಿತಿಯನ್ನು ತಿಳ್ಕೊ ಅಂತ ಹೇಳ್ತದೆ. ಯಾವುದು ಎಷ್ಟುವರೆಗೂ ಸುಖ ಕೊಡುತ್ತೆ, ಯಾವುದು ಪರ್ಮನೆಂಟಾಗಿ ಸುಖ ಕೊಡುತ್ತೆ, ಅದಕ್ಕೋಸ್ಕರ ಬೆನ್ನು ಹತ್ತು. ಸೊ ಟೆಂಪರರಿ ಸುಖಕ್ಕೋಸ್ಕರ, ಟೆಂಪರರಿ ಸುಖದಿಂದನೇ ನಾನು ಶಾಶ್ವತವಾದಂಥ ಸುಖವನ್ನು ಪಡಿಬೇಕು ಅಂತಂಬೋ ಹುಚ್ಚು ಕಟ್ಟಬೇಡ ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಳ್ಬೇಕಾದ್ರೆ ಬದುಕನ್ನು ಅಬ್ಸರ್ವ್ ಮಾಡು. ಯಥಾ ಯಥಾಚ ಪರ್ಯೇತಿ. ಪರ್ಯೇತಿ ಅಂತಂದ್ರೆ ಏನು? ಪರೀಕ್ಷಿಸಿ ಅಬ್ಸರ್ವ್ ಮಾಡಿ ನೋಡುವುದು. ಜೀವನದ ಪ್ರತಿಯೊಂದು ಸಂಗತಿಯನ್ನು, ನಮ್ಮ ಜೀವನದಲ್ಲಿ ಏನೇನು ನಡೀತೇವೆ ಅದೆಲ್ಲ ಪರೀಕ್ಷಿಸಿ ನೋಡು. ನೀನು ನಿನ್ನ ಬದುಕನ್ನು ಅಂತರ್ವೀಕ್ಷಣೆ ಮಾಡಿಕೋ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ಇದು ಪ್ರಾಕ್ಟಿಕಲಿ ಮಾಡಬೇಕು. ಸೊ ನನ್ನ ದಿನನಿತ್ಯ ನಮಗೇನೋ ಗೋಲ್ಸ್ ಇರ್ತಾವಲ್ಲ, ನನಗಿದಾಗಬೇಕು, ಈ ಥರ ಬರಬೇಕು, ಮನೆ ಕಟ್ಟಬೇಕು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು, ನನ್ನ ಮಗನ ಈ ಥರ ಓದಿಸ್ಬೇಕು, ಇಂಥ ಹೆಂಡತಿಯನ್ನು ಮದುವೆ ಮಾಡಿಕೊಳ್ಬೇಕು, ಈ ಥರ ಪ್ರಶಾಂತವಾಗಿರಬೇಕು, ಏನೇನೋ ಒಂದು ಲಿಸ್ಟ್ ಇರ್ತವೆ. ಆ ಲಿಸ್ಟನ್ನು ಒಂದು ಸಲ ಅಬ್ಸರ್ವ್ ಮಾಡಿ. ಅದು ನಿಮಗೂ ಎಷ್ಟುವರೆಗೂ ಸುಖ ಕೊಡುತ್ತೆ? ಸುಖ ಮಾತ್ರವೇ ಕೊಡುತ್ತೋ, ದುಃಖ ಕೂಡ ಕೊಡುತ್ತೋ? ಬಂದಾಗ ಸುಖ ಬಂದದ್ದು ಹಾಗೆ ಪರ್ಮನೆಂಟ್ ಇರ್ತದೇನು? ಒಂದಿನ ಬರುತ್ತೆ, ಇನ್ನೊಂದಿನ ಹೊರಟೋಗುತ್ತೆ. ಅವಾಗ ದುಃಖ ಕೂಡ ಆಗುತ್ತೆ. ಆ ದುಃಖಕ್ಕೆ ಕೂಡ ಪ್ರಿಪೇರ್ ಆಗು. ಆವಾಗ ನಿನ್ನ ಜೀವನ ಆನಂದ ಆಗ್ತದೆ. ದುಃಖಕ್ಕೆ ಪ್ರಿಪೇರ್ ಆದರೆ ಏನರ್ಥ? ನಾವು ಲಿಮಿಟೇಷನ್ ತಿಳ್ಕೊಂಡಾಗ. ಆಲ್ರೆಡಿ ಒಂದು ವಸ್ತು ದುಃಖ ಕೊಡುತ್ತೆ ಅಂತಂದರೆ ಯಾರಾದರೂ ಅದನ್ನು ಬೆನ್ನು ಹತ್ತುತ್ತಾರ? ಅದು ಬೇಡ ಅಂತ ಅನ್ಸುತ್ತೆ. ಅದನ್ನೇ ವೈರಾಗ್ಯ ಅನ್ನತ್ತೆ. ಈಗ ನೋಡಿ, ಮದುವೆ ಮಾಡಿಕೊಂಡ ಮೇಲೆ ಮುಂಚೆ ಮದುವೆ ಆಗಬೇಕು ಅಂತ ಬೆನ್ನತ್ತುತ್ತೇವೆ. ಈಗ ಯಾರೂ ಬೆನ್ನತ್ತಲ್ಲ. ಹಿಂದಿನ ಕಾಲದಲ್ಲಿ ಒಂದು ಫ್ರೀ ವಿಲ್ ಇಲ್ಲ. ಗಂಡು ಹೆಣ್ಣು ಮಾತಾಡಿಕೊಳ್ಳೋದು, ಒಂದು ಕಡೆ ಹೋಗೋದು, ಈ ಥರ ಫ್ರೀಡಮ್ ಹಿಂದೆ ಇಲ್ಲ. ಆದ ಕಾರಣ ಅವ್ರು ಮದುವೆಯನ್ನು ಬಯಸ್ತಾ ಇದ್ರು. ಯಾವಾಗ ಮದುವೆ ಆಗತ್ತಪ್ಪ? ಮದುವೆಗೆ ಆಗಬೇಕಾದ್ರೆ ಒಳ್ಳೆ ಉದ್ಯೋಗ ಬರಬೇಕು, ಒಳ್ಳೆ ಉದ್ಯೋಗ ಬರಬೇಕಾದ್ರೆ ಚೆನ್ನಾಗಿ ಓದಬೇಕು, ಈ ಟಾರ್ಗೆಟ್ ಇಟ್ಕೊಂಡೇ ಮಾಡ್ತಾಯಿದ್ರು. ಈಗ ಅದು ಬೇಕಾಗಿಲ್ಲ. ಈಗ ಈ ಸಣ್ಣ ಮಕ್ಕಳು ಓದೋದು ಗಿದೋದು ಯಾಕೆ ಮಾಡಲ್ಲ ಅಂದರೆ, ಯಾವುದಕ್ಕೋಸ್ಕರ ಮಾಡಬೇಕು? ಚೆನ್ನಾಗಿ ಓದ್ಕೊ ಅಂತ ಹೇಳ್ತಾರೆ ತಂದೆ. ಚೆನ್ನಾಗಿ ಓದ್ಕೋಪ್ಪ, ಚೆನ್ನಾಗಿ ಓದ್ಕೊಂಡ್ರೆ ಏನಾಗುತ್ತೆ? ಒಳ್ಳೆ ಉದ್ಯೋಗ ಬರುತ್ತೆ. ಒಳ್ಳೆ ಉದ್ಯೋಗ ಬಂದರೆ ಏನಾಗುತ್ತೆ? ನೀನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಇರ್ಬೋದು ಅಂತಂತಾರೆ. ನಾ ಈಗ ಅದೇ ಮಾಡ್ತಾ ಇದ್ದೀನಲ್ಲ ಅಂತ ನಮಗ. ಯಾಕೆಂದರೆ ತಂದೆ ಸಂಪಾದನೆ ಮಾಡಿ ಇಟ್ಟಿರ್ತಾನೆ. ನಿನಗೆ ಆಲ್ರೆಡಿ ನಾನು ಚೆನ್ನಾಗಿ ಮನೆಗೆ ಹಾಗೆ ಇದ್ದೀನಲ್ಲ ಸುಖವಾಗಿ, ಮತ್ತೆ ಯಾಕೆ ಒದ್ದಾಡಬೇಕು? ನಮ್ಮ ಮಕ್ಕಳು ಒದ್ದಾಡೋದೇ.
ಒಳ್ಳೆ ಹೆಂಡತಿಯನ್ನು ಮದುವೆ ಮಾಡ್ಕೋಬೇಕು. ಯಾಕೆ? ಒಳ್ಳೆ ಹೆಂಡತಿ ಯಾಕೆ ಬೇಕು? ಕಾಲೇಜಲ್ಲಿ ಹುಡುಗಿಯರಿದ್ದಾರೆ, ಹುಡುಗಂದರಿದ್ದಾರೆ. ಅವ್ರ ಜೊತೆ ಆರಾಮಾಗಿ ಮಾತಾಡ್ತೀವಿ, ಎಲ್ಲ ಆಯಿತು. ಇನ್ನು ಮತ್ತೆ ಮದುವೆ ಯಾಕೆ? ಇನ್ನು ಮುಂದೆ ಅದೇ ಬರೋದು. ಈಗ ಮಕ್ಕಳು ಬೇಡ ಅಂತಿದ್ದಾರೆ. ಇನ್ನು ಸ್ವಲ್ಪ ದಿನಕ್ಕೆ ಹೊರ ಮದುವೆ ಬೇಡ ಅಂತಾರೆ. ಈಗ ಯಾರು ಕೂಡ ಡ್ಯುಯಲ್ ಇನ್ಕಮ್, ನೋ ಕಿಡ್ಸ್, ಡಿಂಕ್ ಅಂತಾರೆ. ಜೆನ್‌ಝಿಯಲ್ಲಿ ಆದಂಥ ತೊಂದರೆಗಳಿದೆಲ್ಲ ಅನಾಹುತಗಳು. ನೆಕ್ಸ್ಟ್ ಜೆನ್ ಆಲ್ಫಾ, ಜೆನ್ ಬೀಟಾ ಜನರೇಷನ್ ಬಂತು ಅಂದ್ಕೊಳ್ಳಿ. ಮದುವೆ ಆಗಬೇಕು. ಮದುವೆಯಲ್ಲಿ ಆಗುವಂಥದ್ದೆಲ್ಲ ಕೂಡ ಓದಿಕೊಳ್ಳೋ ಸಮಯದಲ್ಲಿ ಎಲ್ಲ ಆಗೋಗ್ಬಿಟ್ಟ ಮೇಲೆ ಮತ್ತೆ ಪ್ರತ್ಯೇಕವಾಗಿ ಮದುವೆ ಯಾಕೆ? ಗೋಳಾಡೋದು ಯಾಕೆ? ಕೋರ್ಟ್‌ಗಳು, ಕೇಸ್‌ಗಳು ಇದೆಲ್ಲ ರಾಮಾಯಣ ಯಾಕೆ ಬೇಕು? ಮದುವೆ ಬೇಡ, ಹಾಗೆ ಇದ್ಬಿಡೋಣ. ಮದುವೆ ಬೇಡ ಅಂತ ಅಷ್ಟೇ. ಮದುವೆಯಿಂದ ಆಗುವಂಥ ಸುಖ ಯಾರು ಬೇಡ ಅಂತನಲ್ಲ. ಅದು ಇದ್ದೇ ಇರುತ್ತೆ. ಅದು ಫೆಸಿಲಿಟಿ ಮದುವೆ ಆಗದೇ ಇದ್ರೂ ಕೂಡ ಅವೈಲಬಿಲಿಟಿ ಇರೋದ್ರಿಂದ ಮದುವೆ ಪ್ರತ್ಯೇಕವಾಗಿ ಯಾರು ಬೇಡ ಅಂತ ಬೇಕು ಅಂತನಲ್ಲ. ಹಾಗೆ ಈಗ ಹೋಗ್ತಾ ಇದ್ರೆ ಅನಾಹುತಗಳಾಗ್ತದೆ. ಅದಕ್ಕೆ ಎಷ್ಟು ಸುಖ ಕೊಡುತ್ತೋ ಅಷ್ಟೇ ದುಃಖ ಕೊಡುತ್ತೆ. ದುಃಖ ಬಂದಾಗ ವೈರಾಗ್ಯ ಬರುವಂಥದ್ದಲ್ಲ. ಮುಂಚಿತವಾಗಿ ಅದು ಅನಲೈಸ್ ಮಾಡು. ಒಂದ್ಸಲ ಅನುಭವಿಸಿದ್ಯಾ? ದುಃಖ ಬರುತ್ತೆ ಅಂತ ಗೊತ್ತಿದ್ಯಾ? ಇನ್ನು ಅದರ ಮೇಲೆ ಹುಚ್ಚು ಕಟ್ಟಬೇಡ. ಎಕ್ಸ್‌ಪ್ಲೈನ್ ಮಾಡು ಮನಸ್ಸಿಗೆ ಅಂತ ಹೇಳ್ತಾರೆ. ತರಬೇತಿಯನ್ನು ಕೊಡು. ಇದು ಅಂತರ್ವೀಕ್ಷಣೆ ಮಾಡಿಕೊ ಅಂತ ಹೇಳ್ತಾರೆ. ಬದುಕು ಅಂತಂದ್ರೆ ಏನು? ನಾವು ನಾವು ಕಳೆದ ಬಾರಿ ಎಕ್ಸ್‌ಪ್ಲೈನ್ ಮಾಡಿದ್ದೇವೆ. ಇನ್ನು ಒಂದು 10 ನಿಮಿಷ ಸಮಯ ಇದೆ, ಆದ ಕಾರಣ ಇದನ್ನು ಹೇಳ್ಬಿಡ್ತೇನೆ. ನಾವು ಬದುಕಿನಲ್ಲಿ ಏನು ನಿರೀಕ್ಷೆ ಮಾಡ್ತೇವೆ? ಎಲ್ಲರೂ ಬದುಕಿನಲ್ಲಿ ಎಕ್ಸ್‌ಪೆಕ್ಟ್ ಮಾಡೋದೇನು? ಸುಖ ಅಷ್ಟೇ ಅಲ್ವಾ? ದುಡ್ಡಿಗೋಸ್ಕರ ಯಾರೂ ಗಳಿಸುವುದಿಲ್ಲ. ದುಡ್ಡಿನಿಂದ ನಾವು ಬಯಸಿದಂಥ ಸುಖವನ್ನು ಪರ್ಚೇಸ್ ಮಾಡೋದಕ್ಕೆ ಬಯಸ್ತಾರೆ ದುಡ್ಡು. ಹಾಗಾಗಿ ದುಡ್ಡು ಬೇಕು. ಮನುಷ್ಯ ಒಟ್ಟಿಗೆ ಬಯಸೋದೇನು? ನಾನು ಸುಖ ಪಡಬೇಕು. ಅದು ಯಾವುದಾದ್ರೂ ಒಂದು ಹಾದಿ ಆಗ್ಬೋದು. ಸರಿಯಾದ ದಾರಿ ಅಲ್ಲದ್ರೆ ದಾರಿ ತಪ್ಪಿ ಆದರೂ ಸಾರಿ, ನಾನು ಅದನ್ನು ಅನುಭವಿಸಲೇಬೇಕು. ಹೀಗೆ ಮನುಷ್ಯ ಸುಖದ ಬೆನ್ನತ್ತಿ ಹೋಗ್ತಾನಿದ್ದಾನೆ. ಹ್ಯೂಮನ್ ಬೀಯಿಂಗ್ ಈಸ್ ಆಫ್ಟರ್ ಬ್ಲಿಸ್. ಮನುಷ್ಯ ಬಯಸುವಂಥ ಸುಖ ಪಡೆಯುವಂಥ ವಿಧಾನ ಒಂದ್ಸಲ ನೋಡಿದ್ರೆ ಅದು ಇನ್ನೂ ರೋಚಕ. ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿಯೋದು. ಇವತ್ತು ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಕೈ ತುಂಬ ಸಂಬಳ ಬಂದರೆ ನಾಳೆ ಸುಖವಾಗಿರ್ಬೋದು. ಇವತ್ತು ದುಡ್ಡು ಬಂದರೆ ನಾಳೆ ಸುಖವಾಗಿರ್ಬೋದು. ಸೊ ನಾಳೆಗೋಸ್ಕರ ಇವತ್ತು ಪಡುವಂಥ ಪಾಡೇನಿದೆ ಅದನ್ನೇ ಬದುಕು ಅಂತಾರೆ. ಹಾಗಾದರೆ ಇವತ್ತೊಂದಿನ ಸುಖ ಪಟ್ಟರೆ ಸಾಕಾ? ಮತ್ತೆ ನಾಳಿದ್ದು ಬೇಕಲ್ಲ ಸುಖ. ಸೊ ನಾಳಿದ್ದಿಗೋಸ್ಕರ ಮತ್ತೆ ನಾಳೆ ಕಷ್ಟಪಡ್ತೀನಿ. ಇವತ್ತೇನೋ ನಾಳೆ ಸುಖ ಪಡಬೇಕು ಅಂತ ಕಷ್ಟಪಡ್ತೀನಿ. ನಾಳೆ ಕಷ್ಟಪಡ್ತೇನೆ, ಯಾಕೆಂದ್ರೆ ನಾಳಿದ್ದು ಸುಖವಾಗಿರಬೇಕು ಅಂತ. ಇವು ಅಷ್ಟೇ ಅಲ್ವಾ? ವೀಕೆಂಡ್ಸ್‌ಗೋಸ್ಕರ ನಾವು ಪಡುವಂಥ ಕಷ್ಟ ಇದು. ನಾವನ್ನು ವೀಕೆಂಡ್ಸ್ ಅಂತೀವಿ. ನೀವು ಫಾರಿನಿಗೆ ಹೋದರೆ ವೀಕೆಂಡ್ಸ್ ಕೂಡ ಇಲ್ಲ. ಅವರು 3 ಮಂತ್ಸ್ ಚೆನ್ನಾಗಿ ದುಡಿದು ಬಿಡ್ತಾರೆ. ದುಡ್ದಿದ್ದೆಲ್ಲ ಕೂಡ ಬೇರೆ ದೇಶಕ್ಕೆ ಹೋಗಿ ಎಂಜಾಯ್ ಮಾಡಿ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಅವ್ರ ದೇಶಕ್ಕೆ ಬಂದು ಮತ್ತೆ ಉದ್ಯೋಗ ಮಾಡೋದು ಶುರು ಮಾಡ್ತಾರೆ. ನಮ್ಮ ಥರ ಅವರು ಸೇವಿಂಗ್ಸ್ ಏನು ಇಟ್ಕೊಳ್ಳೋದಿಲ್ಲ ಅವರು. ಎಲ್ಲ ಅನುಕೂಲ ಆಯ್ತಾ ಉದ್ಯೋಗ ಸಿಕ್ಕತ್ತೆ. ಇಲ್ಲದ್ರೆ ರೋಡ್ ಸೈಡು ಹೋಮ್‌ಲೆಸ್ ಪೀಪಲ್ ಆಗಿರ್ತಾರೆ ಅವರು. ಸೊ ಒಟ್ಟಾಗಿ ನೋಡಿದ್ರೆ ಸುಖ ಎನ್ನುವುದು ಫ್ಯೂಚರಾಲಜಿ. ನಾಳೆ ಸುಖ ಪಡುವುದು, ನಾಳಿನ ಸುಖವನ್ನು ನಿರೀಕ್ಷಣೆ ಮಾಡ್ತಾ ಆ ನಾಳೆಗೋಸ್ಕರ ಎಲ್ಲ ಇವತ್ತುಗಳನ್ನು ಒದ್ದಾಡುವುದಕ್ಕೆ ಜೀವನ ಅಂತ ಹೆಸರು. ಜೀವನ ಅಂತಂದ್ರೆ ಒದ್ದಾಡುವುದು. ಸುಖ ಉಂಟು ಅಂತ ಒದ್ದಾಡೋದು. ಅದು ಯಾವಾಗ? ಇನ್ ಫ್ಯೂಚರ್. ಆ ನಾಳೆ ಬರೋ ಮುಂಚೆನೇ ಇವನು ಸತ್ತು ಹೋಗಿರ್ತಾನೆ. ಕೊನೆಗೆ ಯಾರೋ ಸುಖ ಪಡ್ತಾರೆ, ಗೊತ್ತಿಲ್ಲ. ನಾವೆಲ್ಲ ಎಲ್ಲ ಕಷ್ಟಪಟ್ಟು ಮಾಡಿ ಎಲ್ಲ ದುಡ್ಡು ಮಾಡಿರ್ತೇವೆ ಸುಖ ಪಡಬೇಕು ಅಂತ. ಕೊನೆಗೆ ಸುಖವೇ ಇರಲ್ಲ. 60 ವರ್ಷ ಆದಮೇಲೆ ಕೂಡ ಬೇರೆ ಏನಾದರೂ ಮನೆಗೆ ಸುಮ್ಮನೆ ಹೆಂಗಪ್ಪ ಕೊಡೋದು, ಮಕ್ಕಳ ಮೇಲೆ ಯಾಕೆ ಡಿಪೆಂಡ್ ಆಗೋದು, ಏನೋ ಉದ್ಯೋಗ ಮಾಡಿಕೊಳ್ಳೋಣ ಅಂತ ಅನಿಸುತ್ತೆ. ಕೊನೆಗೆ ನಾವು ಸಂಪಾದನೆ ಮಾಡಿದ್ರಿಂದ ಮಕ್ಕಳು ಸುಖ ಪಡ್ಬೋದು, ಅಥವಾ ದುಡ್ಡು ದೋಚಿದವರು ಸುಖ ಪಡ್ಬೋದು. ಸೊ ಇವನಂತೂ ಸುಖ ಪಡೋದೇ ಇಲ್ಲ. ಹಾಗಾಗಿ ಸುಖಕ್ಕೋಸ್ಕರ ಸುಖ ಪಡುವುದಲ್ಲ, ಸುಖಕ್ಕೋಸ್ಕರ ಕಷ್ಟಪಡೋದನ್ನು ಜೀವನ ಅಂತೇವೆ. ಸುಖಕ್ಕೆ ನಾವು ಹಿಂದೆ ಹೇಳಿದ್ವಿ ಫ್ಯೂಚರ್ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್ ಇದೆ, ಪ್ರೆಸೆಂಟ್ ಟೆನ್ಸ್ ಮಾತ್ರ ಇಲ್ಲವೇ ಇಲ್ಲ. ನೋಡಿ, ಪಾಸ್ಟ್ ಟೆನ್ಸ್ಲಿ ಆದಂಥ ದುಃಖ, ಹಿಂದೆ ಏನೋ ದುಃಖ ಆಗಿರುತ್ತೆ, ಅದನ್ನು ನೆನಪು ಮಾಡ್ಕೊಂಡು ನಾವು ಸುಖ ಪಡ್ತೇವೆ. ಫ್ಯೂಚರಲ್ಲಿ ಸುಖ ಬರುತ್ತೆ ಅಂತ ಹೆಚ್ಚು ನಾವು ನಿರೀಕ್ಷಣೆ ಮಾಡ್ತಾ ಕೆಲಸ ಮಾಡ್ತೇವೆ, ಅದರಿಂದ ಸುಖ ಬರುತ್ತೆ. ಆದರೆ ಇವತ್ತಂತೂ ಕಷ್ಟಪಡೋದೇ. ಹಾಗಾಗಿ ನಾವು ಸುಖ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀವಲ್ಲ, ಅದರಿಂದ ಆನಂದ ಆಗುತ್ತೆ ಹೊತ್ತು ವಿ ಡೋಂಟ್ ಗೆಟ್ ವಾಟ್ ವಿ ಎಕ್ಸ್ಪೆಕ್ಟ್. ಹಾಗೇನಾಗುತ್ತೆ? ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಎಲ್ಲ ಜೀವನದಲ್ಲಿ ಡಿಸಪಾಯಿಂಟ್ಮೆಂಟ್ ಯಾಕೆಂದ್ರೆ ಇದಕ್ಕೆ ನಾವು ಮನಸ್ಸಿಗೆ ಸರಿಯಾಗಿ ತರಬೇತಿ ಕೊಡ್ತಾ ಇಲ್ಲ. ಯಾವುದು ಸುಖ ಯಾವುದು ದುಃಖ ಅಂತ ಡೆಫಿನೇಷನ್ ನಮ್ಮ ಮನಸ್ಸಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಅದಕ್ಕೆ ಈ ಥರ ಎಲ್ಲ ಇದ್ರೂ ಕಷ್ಟಪಡ್ತೇವೆ. ಈಗ ಹಳೆ ಕಾಲದಲ್ಲಿ ಏನು ದುಡ್ಡಿಲ್ಲ ಪಾಪ, ದುಡ್ಡಿಲ್ಲದವನು ಒದ್ದಾಡ್ತಾ ಇರ್ತಾನೆ. ಅವನು ನೋಡಪ್ಪ ಅವ್ನು ದುಡ್ಡಿಲ್ಲ ಒದ್ದಾಡ್ತಾ ಇದ್ದಾನೆ, ನಾವು ಹಂಗಾಗಬಾರ್ದು, ನಾವು ಚೆನ್ನಾಗಿ ಓದ್ಕೋಬೇಕು, ಚೆನ್ನಾಗಿ ಗಳಿಸಿದವರು ಅವರಿಗಿಂತಲೂ ಜಾಸ್ತಿ ಕಷ್ಟಪಡ್ತಿದ್ದಾರೆ.
ಇವನಿಗೆ ಶಾರೀರಿಕವಾಗಿ ನೋವು ಕಾಣ್ತಾ ಇದೆ, ಅವನಿಗೆ ಮಾನಸಿಕವಾದ ನೋವು. ಎಲ್ಲಿ ನಾವು ಎಡಬಿಡ್ತಾ ಇದ್ದೇವೆ? ಮನಸ್ಸಿಗೆ ನಾವು ಏನು ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದೇವೆ? ಈ ಸಿಸ್ಟಮ್ ಬದಲಾಗಬೇಕು. ಬದಲಾಗಬೇಕಾದ್ರೆ ನಮ್ಮನ್ನು ನಾವು ಅಬ್ಸರ್ವ್ ಮಾಡಬೇಕು. ಭೀಷ್ಮಾಚಾರ್ಯ ಹೇಳ್ತಾರೆ, ಯಥಾ ಯಥಾ ಪರ್ಯೇತಿ ಲೋಕತಂತ್ರ ಮಸಾರವತ್. ಲೋಕತಂತ್ರ ಅಂತಂದ್ರೆ ಏನು? ಈ ಬದುಕಿನ ನಡೆ, ಈ ಬದುಕಿನ ನಡೆ, ಜೀವನ ವ್ಯವಹಾರ, ನೀನು ಅದನ್ನೆಲ್ಲ ನೋಡ್ತಾ ನೋಡ್ತಾ ಹೋದರೆ ತಥಾ ತಥಾ ವಿರಾಗೋತ್ರ ಜಾಯತೆ. ಇದನ್ನು ನೀನು ಸೀರಿಯಸ್ ನೋಡ್ತಾ ಇದ್ರೆ ಇದರಲ್ಲಿ ಸಾರ ಇಲ್ಲ. ನಾವೇನೋ ಮಹಾ ಅದ್ಭುತ ಅಂತ ಅಂದುಕೊಂಡಿದ್ದು, ಜೀವನ ಸೊಗಸು ಅಂತ ತಿಳ್ಕೊಂಡಿದ್ವಲ್ಲ, ಇದರೆಲ್ಲ ಕೂಡ ಸ್ವಾರಸ್ಯ ಇಲ್ಲ. ನಾವು ತಿಳ್ಕೊಂಡದ್ದಷ್ಟು ಸುಖ ಇದರಲ್ಲಿ ಇಲ್ಲ. ನಾವು ಯಾವ ಸುಖಕ್ಕೋಸ್ಕರ ಬೆನ್ನತ್ತಿದ್ದೀವಿ, ಇದು ವೈರಾಗ್ಯ ಅಂತಂಬುದು ನಿಮಗೆ ಆಧ್ಯಾತ್ಮಿಕದ ಓಡಾಗಿ ಕಾಣಿಸುತ್ತೆ. ಅಲ್ಲ, ಡಿಸ್ಕಂಟೆಂಟ್ಮೆಂಟ್ ಅಂತೇವೆ ನಾವು. ಈಗ ನಾವು ಒಂದು ಸುಖ ಬರುತ್ತೆ ಅಂತ ಬೆನ್ನು ಹಾಕಿದ್ವಿ, ಅದರಿಂದ ಸುಖ ಬಂತು. ಆ ಸುಖಕ್ಕಿಂತಲೂ ಜಾಸ್ತಿ ದುಃಖ ಬಂತು ಅಂದ್ಕೊಳ್ಳಿ, ಏನಾಗುತ್ತೆ? ಈ ದುಃಖವನ್ನು ಯಾರು ಯಾರು ಬಯಸ್ತಾರೆ? ಈ ಸುಖವೇ ಬೇಡ ಅಂತ ನಾವು ಬಿಸಾಕ್ತೇವೆ. ಅದನ್ನೇ ನಾವೇನಂತೇವೆ ಇಲ್ಲಿ ವೈರಾಗ್ಯ ಅಂತ ಕರಿತೇವೆ. ಜೀವನದಲ್ಲಿ ಪ್ರತಿಯೊಂದರಲ್ಲೂ ನಮಗಾಗತ್ತೆ. ಸುಖ ಒಂದೇ ಅಲ್ಲ, ಸುಖದ ಜೊತೆ ದುಃಖವೂ ಬರುತ್ತೆ. ಮಗು ಹುಟ್ಟಿತು, ಸುಖ. ಮಗುವಿಂದ ಆಗುವಂಥದ್ದು ದುಃಖ. ಮಗು ಹುಟ್ಟಿದಾಗ ತುಂಬ ಚೆನ್ನಾಗಿರುತ್ತೆ, ಅದೇನು ಆ್ಯಕ್ಷನ್ ಇದ್ದಾಗ ಅದನ್ನು ನೋಡಿ ನಾವು ಖುಷಿ ಪಡ್ತಾ ಇರ್ತೇವೆ. ಅದೊಂದು ಗೊಂಬೆ ಇದ್ದಂಗೆ ಇರುತ್ತಲ್ವ, ಗೊಂಬೆ ಇದ್ದಷ್ಟು ಕಾಲ ಸುಖ ಆನಂದ ಪಡ್ತೇವೆ. ಆ ಗೊಂಬೆ ಆದಮೇಲೆ ಬಂದು ನಮ್ಮನ್ನು ಆಳಬೇಕು, ನಾವು ಹೇಳಿದ್ದನ್ನು ರಿಜೆಕ್ಟ್ ಮಾಡ್ತದಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಮಗು ಹೀಗೆ ಓದಬೇಕು, ಹೀಗೆ ಮಾಡಬೇಕು, ಇದು ನನ್ನ ಮಗು ಹೀಗಾಗಬೇಕು ಸಮಾಜದಲ್ಲಿ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ. ಅದು ಯಾವಾಗ ರಿಜೆಕ್ಟ್ ಮಾಡ್ತದೋ ಆವಾಗ ಆ ಮಗನಿಂದ ಬೇಸರಿಕೆ ಬರ್ತದೆ. ಚಿಕ್ಕಂದಾಗ ಎಷ್ಟು ಸುಖವನ್ನು ಕೊಡ್ತೋ ಅದಕ್ಕಿಂತಲೂ ಡಬಲ್ ದುಃಖವನ್ನು ಕೊಡ್ತದೆ. ಆದರೆ ದುಃಖ ಬಂದ ಮೇಲೆ ಏನು ಮಾಡೋಕ್ಕಾಗತ್ತೆ? ಮತ್ತೆ ಮಕ್ಕಳು ಬೇಡ ಅಂತ ಅನ್ಲಿಕ್ಕೆ ಆಗಲ್ವಲ್ಲ. ಚಿಕ್ಕಂದಾಗ ಮಕ್ಕಳು ಆಗಿಲ್ಲ ಅಂತ ಒದ್ದಾಡ್ತೇವೆ, ದೊಡ್ಡವರಾದ್ಮೇಲೆ ಯಾಕಪ್ಪ ಮಕ್ಕಳು ಆದರು ಅಂತ ತಲೆ ಹಿಡ್ಕೋತೇವೆ. ಮದುವೆಯೂ ಇಷ್ಟೇ, ಮದುವೆ ಆಗಿಲ್ಲ ಅಂತ ಒದ್ದಾಡ್ತೇವೆ, ಮದುವೆ ಆದಮೇಲೆ ಯಾಕಪ್ಪ ಆಯಿತು ಅಂತ ಗೊತ್ತೆ. ಆದರೆ ಮದುವೆ ಮಾಡ್ಕೊಳ್ಳೋ ಮುಂಚಿತವಾಗಿ ಎಷ್ಟು ಸುಖ ಬರುತ್ತೆ, ಎಷ್ಟು ದುಃಖ ಬರುತ್ತೆ ಅಂತ ಪ್ರಿಪೇರ್ ಆಗಿಬಿಟ್ಟು ಅಂದ್ಕೊಳ್ಳಿ. ಮದುವೆ ಆದಮೇಲೆ ದುಃಖ ಬಂದರೂ ಕೂಡ ಆಲ್ರೆಡಿ ನಾವು ಪ್ರಿಪೇರ್ ಆಗಿದ್ದವಲ್ಲ, ಇದು ಯಾಕೆ ದುಃಖ ಪಡಬೇಕು? ವಿ ಆರ್ ಅಕ್ಸೆಪ್ಟೆಡ್ ಆಲ್ರೆಡಿ. ಇದು ಹೀಗೆ ಇರುತ್ತೆ ಅಂತ ಆಕ್ಸೆಪ್ಟ್ ಮಾಡಿದ್ವಲ್ಲ, ಮತ್ತು ಡಿಸಪಾಯಿಂಟ್ಮೆಂಟ್ ಎಲ್ಲಿದೆ? ನೀವು ಮುಂಚಿತವಾಗಿ ಪ್ರಿಪೇರ್ ಆದರೆ ನೋ ಡಿಸಪಾಯಿಂಟ್ಮೆಂಟ್. ಪ್ರಿಪೇರ್ ಆಗು ಅಂತ ಹೇಳ್ತಾನೆ ಭೀಷ್ಮಾಚಾರ್ಯರು. ಪ್ರಿಪೇರ್ ಆದಮೇಲೆ ಮನಸ್ಸಿಗೆ ಗೊತ್ತಾಯ್ತಲ್ಲ, ಗೊತ್ತಾದ ತಕ್ಷಣ ಹೇಳು, ಗೊತ್ತಾಯ್ತಲ್ಲ ಇನ್ನು ಬೇಕು ಅಂತ ಹುಚ್ಚು ಕಟ್ಟಬೇಡ. ದಿಸ್ ಈಸ್ ಸೈಕಾಲಜಿ. ಮೊದಲೇ ವೈರಾಗ್ಯ ತಾಳ್ಲಿಕ್ಕೆ ಹೋಗಬೇಡ. ಚಿಕ್ಕತನದಲ್ಲೇ ವೈರಾಗ್ಯ ತಾಳಿದ್ಬಿಟ್ರೆ ದೊಡ್ಡವರಾದ್ಮೇಲೆ ಅಯ್ಯೋ ಅದನ್ನು ಅನುಭವಿಸಲೇ ಇಲ್ಲ, ಚೆನ್ನಾಗಿರ್ತಿತ್ತೇನೋ ಅಂತ ಪಶ್ಚಾತ್ತಾಪ ಆಗುತ್ತೆ. ಹಾಗೆ ನೀನು ಜೀವನದಲ್ಲಿ ಯಾವುದು ಬಯಸ್ತೀಯೋ ಅದನ್ನು ಅನುಭವಿಸು, ಅದರ ಲಿಮಿಟೇಷನ್ ತಿಳ್ಕೋ, ಆಮೇಲೆ ರಿಜೆಕ್ಟ್ ಮಾಡು, ಹುಚ್ಚು ಕಟ್ಟಬೇಡ. ಒಂದು ಸುಖ ಕೊಡ್ತಾ ಓಕೆ ಅನುಭವಿಸು, ಅದು ದುಃಖ ಕೊಡೋದು ಶುರು ಮಾಡಿತಾ ನೆಕ್ಸ್ಟ್ ಅದನ್ನು ರಿಜೆಕ್ಟ್ ಮಾಡು, ಮತ್ತು ಅದರ ಬೆನ್ನು ಹತ್ತಬೇಡ ಮತ್ತೆ ಬೇಕು ಅಂತ. ಅದೇ ಹೇಳ್ತಾರೆ, ತಥಾ ತಥಾ ವಿರಾಗೋತ್ರ ಜಾಯಿತೆ. ಆವಾಗ ಏನಾಗುತ್ತೆ? ಅದರ ಬಗ್ಗೆ ಇದ್ದಂಥ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದೊಂದು ಮಹಾ ದೊಡ್ಡ ಸಂಗತಿ ಅಂತ ತಿಳ್ಕೊಂಡಿದ್ದೇವೆ, ಆಸಕ್ತಿ ಹೊರಟೋಗ್ತದೆ. ಆದರೆ ನಾವು ಪ್ರಯತ್ನಪೂರ್ವಕ ಮಾಡಿದರೆ ಬೇಗ ಹೊರಗೆ ಬರ್ತೇವೆ, ಇಲ್ಲಾಂದರೆ ಕಾಲ ನಿಮಗೆ ಅದು ಹೇಳ್ತದೆ. ನಿಮಗೆ ತುಂಬ ಸಣ್ಣ ಮಗು ಇದ್ದಾಗ ಐಸ್ ಕ್ರೀಮ್ ಬೇಕು, ಸ್ವೀಟ್ ಬೇಕು, ಚೆನ್ನಾಗಿರುತ್ತೆ. ಶುಗರ್ ಬಂದ ಮೇಲೆ ಬೇಡಪ್ಪ ಅಂತ ಅನಿಸುತ್ತೆ. ಆದರೆ ಇದನ್ನು ನಾವು ಮೊದಲೇ ತಾಳಿದ್ರೆ, ಮೊದಲೇ ಮಕ್ಕಳಾಗಿದ್ದಾಗ ಯಾವುದನ್ನು ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು. ತಿಂದ ಮೇಲೆ ಅದರಿಂದ ಸ್ವಲ್ಪ ಎನರ್ಜಿ ಬರುತ್ತದೆ, ಶಕ್ತಿ ಉಂಟಾಗ್ತದೆ. ಆ ಶಕ್ತಿಯನ್ನು ಎಲ್ಲೋ ಒಂದು ಕಡೆ ಖರ್ಚು ಮಾಡಬೇಕು. ಖರ್ಚು ಮಾಡಿಬಿಟ್ರೆ ಮತ್ತೆ ತಿಂದರೆ ಏನು ತೊಂದರೆ ಇಲ್ಲ. ಈ ರೀತಿ ಅಂದುಕೊಂಡಿದ್ರೆ ಜೀವಮಾನದಲ್ಲಿ ಇಂದು ನಿಮಗೆ ಶುಗರ್ ಬರಲ್ಲ. ನಿಮಗೆ ನಮ್ಮ ಹಳೆ ಕಾಲದಲ್ಲಿ ನೋಡಿ, ನಮ್ಮ ತಾತ, ಅವರ ತಾತ, ಆ ಜನ್ರೇಷನ್ ನೋಡಿದ್ರೆ ಶುಗರ್ ಎಂಬುದು ಇಲ್ಲವೇ ಇಲ್ಲ. ಯಾಕೆಂದರೆ ಅವರು ತಿಂತಿದ್ರು ಸರಿ, ನಮಗಿಂತಲೂ ಜಾಸ್ತಿ ತಿಂತಿದ್ರು, ಅಷ್ಟೇ ಕಷ್ಟಪಡ್ತಿದ್ರು ಅವರು. ಆ ಎನರ್ಜಿಯನ್ನು ಹಾಗೆ ಅದನ್ನು ಡಿಸಾಲ್ವ್ ಮಾಡ್ಕೋತಿದ್ರು, ಅದನ್ನು ಸ್ಪೆಂಡ್ ಮಾಡಿಬಿಡ್ತಿದ್ರು. ಇವತ್ತೇನಾಗಿದೆ, ನಾವು ಮಾಡುವಂಥದ್ದೆಲ್ಲ ಸ್ಮಾರ್ಟ್ ವರ್ಕು. ನಾವು ಯಾರೂ ಶಾರೀರಿಕವಾಗಿ ಕಷ್ಟಪಡ್ತಾ ಇಲ್ಲ. ಆಫೀಸಲ್ಲಿ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಲೆಕ್ಕಪತ್ರಗಳು ಬರ್ಕೊಳ್ಳೋ ಕೆಲಸ ನಮ್ಮದು. ಯಾರೂ ಕೂಡ ಕಷ್ಟಪಟ್ಟು ನೀರು ಸೇದೋ ಕೆಲಸ ಇಲ್ಲ, ಮೋಟ್ರ್ ಇದೆ. ಬಟ್ಟೆ ಒಗೆಯೋ ಕೆಲಸ ಇಲ್ಲ, ಫ್ರಿಡ್ಜ್ ಇದೆ. ಅಕ್ಕಿ ಕುಟ್ಟೋ ಕೆಲಸ ಇಲ್ಲ, ಮೆಷಿನ್ ಇದೆ. ಚಟ್ನಿ ಅರಿಯೋ ಕೆಲಸ ಇಲ್ಲ, ಮಿಕ್ಸಿ ಇದೆ. ಅನ್ನ ಕೂತ್ಕೊಂಡು ಅನ್ನ ಬೇಯ್ದು ಅದ್ಮೇಲೆ ಮಾಡೋ ಕೆಲಸ ಇಲ್ಲ. ಎಲ್ಲದಕ್ಕೂ ನಿಮಗೆ ಇದಿದೆ. ಇನ್ನು ಸುಲಭ ಅಂತಂದರೆ ಇವತ್ತು ಇದ್ಯಾವುದೂ ಬೇಕಾಗಿಲ್ಲ, ನಿಮಗೆ ಸ್ವಿಗ್ಗಿ, ಜೊಮ್ಯಾಟೊ ಇವೆ. ಆರ್ಡ್ರ್ ಮಾಡಿದ್ರೆ ಹಾಗೆ ಬಂದ್ಬಿಡ್ತದೆ. ಸರಿ, ನಾವು ತಿನ್ನೋದೇನೋ ಕಡಿಮೆ ಆಯಿತಾ?
ಬೇಕಾದಷ್ಟು ತಿಂತಾ ಇದ್ದೇವೆ. ಎಷ್ಟು ಬೇಕೋ ಅಷ್ಟು ತಿಂತಾ ಇದ್ದೇವೆ. ಹಳೆ ಕಾಲದಲ್ಲಾದರೆ ಪಾಪ ಏನು ಮಾಡಿದ್ರೂ ಅನ್ನ, ಒಂದು ಹುಳಿ, ಒಂದು ಸಾರು ಅದು ಬಿಟ್ಟರೆ ಬೇರೆ ಏನಿಲ್ಲ ಪಾಪ. ಹಾಗೆ ತಿನ್ಲಿಕ್ಕೆ ಏನಿದೆ ಹಣ್ಣು ಗಿಣ್ಣು ತಿಂತಿದ್ರು. ಆದರೂ ಕೂಡ ದುಡ್ಡಿಲ್ಲ ಆದ ಕಾರಣ ಅವೈಲಬಿಲಿಟಿ ಇಲ್ಲ. ಈಗ ಹಾಗಲ್ಲ. ಕೈ ತುಂಬ ದುಡ್ಡಿದೆ. ಎಲ್ಲಿ ನೋಡ್ರೂ ಪದಾರ್ಥಗಳಿದೆ. ನೀವು ಮಾಡೋದು ಬೇಕಾಗಿಲ್ಲ. ಬೇರೆಯವ್ನು ಮಾಡಿರ್ತಾನೆ. ನೀವು ಬೇಕಾದ್ರೆ ಫಾರಿನಲ್ಲಿದ್ದಂಥ ಪದಾರ್ಥವನ್ನು ತರಿಸಿಕೊಂಡು ತಿನ್ನುವಷ್ಟು ದುಡ್ಡಿದೆ. ವ್ಯವಸ್ಥೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವ್ಯವಸ್ಥೆ ಇದೆ. ಸೊ ನಾವು ತಿಂಬೋದ್ರಲ್ಲೇ ಲಿಮಿಟೇಷನ್ ಇಲ್ಲ. ಎನ್ ನಂಬರ್ ಆಫ್ ಅನ್‌ಲಿಮಿಟೆಡ್ ಟೈಮ್ಸ್ ತಿಂತೇವೆ. ಆದರೆ ಕಷ್ಟಪಡ್ತಾ ಇಲ್ಲ. ಯಾವಾಗ ತಿಂದ ನಂತರ ಕಷ್ಟಪಡೋದಿಲ್ಲವೋ ಅವಾಗೇನಾಗತ್ತೆ, ಲಿವರ್ ಮೇಲೆ ನಿಮಗೆ ಪ್ರೆಷರ್ ಬೀಳುತ್ತೆ. ನೀವು ಗಾಡಿಯಲ್ಲಿ ದಿನಾ ಪೆಟ್ರೋಲ್ ಹಾಕ್ಸ್ತಾ ಇರಿ. ಅದನ್ನು 1 ಕಿಲೋಮೀಟರ್ ಕೂಡ ತಗೊಂಡು ಹೋಗಬೇಡಿ. ಏನಾಗುತ್ತೆ, ಟ್ಯಾಂಕಿಂದ ಓವರ್‌ಫ್ಲೋ ಆಗ್ತದೆ ಪೆಟ್ರೋಲ್. ಸೊ ಯಾವಾಗ ನಾವು ಕಷ್ಟಪಡಲಿಲ್ವೋ ನಾವಾಗ ಅದನ್ನು ಬಳಸಲಿಕ್ಕೆ ಆಗೋದಿಲ್ಲ. ಆ ಶಕ್ತಿ ವೇಸ್ಟ್ ಆಗ್ತದೆ. ಆ ವೇಸ್ಟ್ ಆದದ್ದು ಏನಾಗುತ್ತೆ, ನಮ್ಮ ಶರೀರ ಏನೋ ಇಂಟೆಲಿಜೆಂಟ್ ನಮ್ಮದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್‌ಗಿಂತ ಮೀರಿದ್ದು. ಶಕ್ತಿಯನ್ನು ಫ್ಯೂಚರ್‌ಗೋಸ್ಕರ ಇವತ್ತೇನೋ ತಿಂತೇವೆ, ಫ್ಯೂಚರ್‌ಗೆ ಶಕ್ತಿ ಬೇಕಲ್ವಾ? ಇದ್ದಕ್ಕಿದ್ದಾಗ ಅವಾಗಿಲ್ಲದ್ರೆ ಕಷ್ಟ. ಅದಕ್ಕೋಸ್ಕರ ಎತ್ತಿಟ್ಕೊಳ್ತದೆ. ಗ್ಲೂಕೋಸ್ ರೂಪದಲ್ಲಿ ಎತ್ತಿಟ್ಕೊಳ್ತದೆ. ಈಗ ನೋಡಿ, ಕಾಡಿಗೆ ಹೋಗಿದ್ರಿ. ಕಾಡಿಯಲ್ಲಿ ದೂರದ ಒಂದು ಹಾವೋ, ಒಂದು ಸಿಂಹವೋ, ಹುಲಿಯನ್ನು ನೋಡಿದ್ರಿ. ನೋಡಿದ ತಕ್ಷಣ ಇದ್ದಕ್ಕಿದ್ದಾಗ ನಿಮ್ಗೆ ಎನರ್ಜಿ ಬೇಕು. ಎಲ್ಲಿಂದ ಬರ್ತದೆ? ಒಳಗಿರುವಂಥ ಏನು ಈ ಎನರ್ಜಿ ಶುಗರ್ ಫಾರ್ಮ್ ಅಲ್ಲೋ ಏನು ಹೇಳ್ತಾರೆ ಟರ್ಮಿನಾಲಜಿಯಲ್ಲಿ, ಅದನ್ನು ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಅದನ್ನು ನಿಮ್ಗೆ ಶಕ್ತಿಯಾಗಿ ಮಾಡಿ ನಿಮ್ಮನ್ನು ಓಡೋ ಥರ ಮಾಡ್ತದೆ. ನಾವು ಓಡ್ಕೊಂಡು ಬರ್ತೇವೆ. ಆ ಶಕ್ತಿ ಅಲ್ಲಿ ಸ್ಪೆಂಡ್ ಆಗ್ತದೆ. ಹೀಗೆ ಕೆಲಸ ಮಾಡೋದು, ತಿನ್ನೋದು, ಕೆಲಸ ಮಾಡೋದು, ತಿನ್ನೋದಾದರೆ ನಿಮ್ಗೆ ಯಾವ ಥರ ರೋಗ ಬರಲ್ಲ. ಇಲ್ಲ, ನಾವು ಕೆಲಸನೇ ಇಲ್ಲ, ಎನರ್ಜಿ ಎಷ್ಟು ಡೆವಲಪ್ ಆಗ್ತಾ ಇದೆಯೋ ಅಷ್ಟು ಹಾಗೇ ಇಟ್ಟಿದ್ದೀವಿ ಅಂತಂದರೆ ಅದು ಶುಗರ್ ರೂಪದಲ್ಲಿ ಹಾಗೆ ಲೇಯರ್ ರೂಪದಲ್ಲಿ ಇರ್ತದೆ. ಜೀವಮಾನದಲ್ಲಿ ನಾವು ಅದನ್ನು ಉಪಯೋಗಿಸೋದೇ ಇಲ್ಲ. ಅದನ್ನು ಕರಗಿಸ್ಲಿಕ್ಕೋಸ್ಕರ ನಾವು ಮತ್ತೇನು ಮಾಡಬೇಕು, ಪ್ಯಾಂಕ್ರಿಯಾಸಿಗೆ ಶಕ್ತಿ ಕೊಡಬೇಕಾದ್ರೆ ಟ್ಯಾಬ್ಲೆಟ್ ಹಾಕ್ಕೊಳ್ಬೇಕು. ಇದು ಆದಂಥ ಸ್ಥಿತಿ. ಇದನ್ನು ನಾವು ಮೊದಲೇ ತಿಳ್ಕೊಂಡ್ರೆ, ಇಲ್ಲ ದಿನಾಗೂ ನಾವು ತಿನ್ನೋಣ, ಎಷ್ಟು ತಿಂದಿದ್ದೀವಿ ಅಷ್ಟು ಕಷ್ಟಪಟ್ಬಿಡೋಣ, ಆಮೇಲೆ ನಾಳೆ ಮತ್ತೆ ತಿನ್ನೋಣ ಅಂತಂದರೆ ಜೀವಮಾನದಲ್ಲಿ ಯಾರಿಗೂ ಶುಗರ್ ಬರಲ್ಲ. ಶುಗರ್ ಅಲ್ಲ, ಯಾವ ಕಾಯಿಲೆಯೂ ಬರಲ್ಲ. ಶುಗರ್ ಎಂಬುದು ಕಾಯಿಲೆ ಅಲ್ಲ, ಇಟ್ಸ್ ಎ ಡಿಸಾರ್ಡರ್. ಯಾಕೆಂದರೆ ಎಲ್ಲ ರೋಗಗಳಿಗೂ ಗೇಟ್ವೇ ಅದೇ. ಜೀವಮಾನದಲ್ಲಿ ನಿಮಗೆ ಸಮಸ್ಯೆ ಬರಲ್ಲ. ನೀವು ತಿನ್ನಿರಿ, ತಿಂದದಷ್ಟು ಕೆಲಸ ಮಾಡಿ, ಅಥವಾ ಕೆಲಸ ಎಷ್ಟಿದೆಯೋ ಅಷ್ಟೇ ತಿನ್ನಿರಿ. ಜಾಸ್ತಿ ಕೆಲಸ ಇಲ್ಲವೋ ನಿಮಗೆ, ಜಾಸ್ತಿ ತಿನ್ಲಿಕ್ಕೆ ಹೋಗಬೇಡಿ. ಶರೀರ ಎದ್ದು ನಿಂತುಕೊಳ್ಳೋದು ಎಷ್ಟು ಬೇಕೋ ಅಷ್ಟು ತಿನ್ನಿ. ಇನ್ನೊಂದು ಇಂಡಿಕೇಶನ್ ಇದೆ, ಹಸುವಾದಾಗ ತಿನ್ನಿ. ನಮಗೆ ಗೊತ್ತಾಗಲ್ಲ ಎಷ್ಟು ಬೇಕು ಅದಕ್ಕಿಂತ, ನಮಗೆ ಹೆಂಗೆ ಗೊತ್ತಾಗ್ತದೆ? ಹಸುವಾದಾಗ ನೀವು ಅದನ್ನು ಫೀಡ್ ಮಾಡ್ತಾ ಇದ್ರೆ ಅಬ್ಸಲ್ಯೂಟ್ಲಿ ನೀವು ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಆಗ್ತದೆ. ಈ ಥರ ಡಿಸಿಪ್ಲೈನ್ ಹಿಂದಿನವರು ಮಾಡ್ತಿದ್ರು. ಅವರಿಗೆ ಮಾಡಕ್ಕೆ ಗೊತ್ತಿಲ್ಲದ್ರೂ ಕೂಡ ವ್ಯವಸ್ಥೆ ಅವರಿಗೆ ತುಂಬ ಅನುಕೂಲವಾಗಿತ್ತು. ಇವತ್ತು ನಮಗೆ ವ್ಯವಸ್ಥೆ ಅನುಕೂಲ ಇಲ್ಲ. ನೀವು ಮೊಬೈಲ್ ತೊಗೊಂಡ್ರೆ ಸಾಕು, ನಿಮಗೆ ಪ್ರಪಂಚವೇ ಮನೆಯೊಳಗೆ ಇರ್ತದೆ. ಈ ಥರ ವಿಪತ್ಕರ ಸ್ಥಿತಿಯಲ್ಲಿ ಶರೀರದ ಮೇಲೆ, ಮನಸ್ಸಿನ ಮೇಲೆ ಎಷ್ಟು ನಿಯಂತ್ರಣ ಇರಬೇಕು? ತುಂಬ ಕಷ್ಟ ಇದು. ಏನೂ ಇಲ್ಲದಾಗ ನೀವು ಕಂಟ್ರೋಲ್ ಆಗಿರೋದಲ್ಲ, ಎಲ್ಲ ಇದ್ದಾಗೆ ಕಂಟ್ರೋಲ್ ಆಗಿರ್ಬೇಕು. ಇದೇ ಕಷ್ಟ. ಭಾಳ ಜನ ಹೇಳ್ತಾರೆ, ಹಳೆ ಕಾಲದಲ್ಲಿ ನಾವು ಹೆಂಗಿದ್ದು ಗೊತ್ತಾ, ತುಂಬ ಡಿಸೆಂಟಾಗಿದ್ವಿ, ನಮ್ಗೆ ಯಾವ ಥರ ಚಟ ಗಿಟ ಇಲ್ಲ. ಚಟ ಗಿಟ ಇಲ್ಲ ಯಾಕೆ? ಏನೂ ಇಲ್ಲ ಅವಾಗ. ಮನೆಯಿಂದ ಶಾಲೆಗೆ ಹೋಗೋ ಕಾಲಕ್ಕೆ, ಮನೆಯಿಂದ ಶಾಲೆಗೆ ವರೆಗೂ ಎಲ್ಲ ಬರೀ ಹೊಲಗಳೇ ಇರ್ತಿತ್ತು. ನೀವು ನೋಡ್ಲಿಕ್ಕೆ ಏನು ವಾಲ್ ಪೋಸ್ಟರ್ ಕೂಡ ಇದ್ದಿದ್ದಿಲ್ಲ. ಇವತ್ತಂಗಲ್ಲ. ಮನೆಯಿಂದ ಶಾಲೆಗೆ ಹೋಗಬೇಕಾದ್ರೆ ಎಲ್ಲ ನಿಮಗೆ ಪ್ರಪಂಚದಲ್ಲಿ ತಲೆ ಕೆಡಿಸುವಂಥ ಏನೇನು ವಿಚಾರಗಳಿರುತ್ತೆ ಎಲ್ಲ ಕಾಣಿಸ್ತದೆ. ಆದರೂ ಮಕ್ಕಳು ಕಂಟ್ರೋಲ್ ಆಗಿದ್ದಾರೆ ಅಂತಂದರೆ ಅದು ನಿಜವಾಗ ಗ್ರೇಟ್ ಅದು. ಸೊ ಹಾಗಾಗಿ ಜೀವನವನ್ನು ಅನುಭವಿಸು. ಅನುಭವಿಸಿದ ಮೇಲೆ ಅದನ್ನು ಇತಿಮಿತಿ ತಿಳ್ಕೊ. ನಿಮಗೆ ದುಃಖ ಕೊಡುವಂಥ ಎಲಿಮೆಂಟ್ಸ್ ಜಾಸ್ತಿ ಇದೆಯೋ ಅವಾಗ ರಿಜೆಕ್ಟ್ ಮಾಡು. ಸುಖ ಕೊಡೋದು ಜಾಸ್ತಿ ಇದೆ, ದುಃಖವನ್ನು ನಾನು ಅಡ್ಜಸ್ಟ್ ಮಾಡ್ಕೊಳ್ತೇನೆ ಅಂದರೆ ಆಕ್ಸೆಪ್ಟ್ ಮಾಡು. ಇಲ್ಲ, ಸುಖ ಹಿಂಗಲ್ಲ, ನಾನು ದುಃಖವನ್ನು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ರಿಜೆಕ್ಟ್ ಮಾಡು. ಆವಾಗ ನಿಮಗೆ ವೈರಾಗ್ಯ ಬರುತ್ತೆ. ಶಾಸ್ತ್ರದ ಮೇಲೆ ಅಲ್ಲ, ಜೀವನದಲ್ಲಿ ಯಾವುದು ಬೇಕು ಅಂತ ನಾವು ಬಯಸ್ತೇವೆ ಅದರಲ್ಲೇ ವೈರಾಗ್ಯ ಬರ್ತಾ ಹೋಗ್ತೇವೆ. ನಾತ್ರ ಸಂಶಯ ಅಂತ ಹೇಳಿದ್ರು, ನಿನಗೆ ಸಂಶಯವೇ ಬೇಡ. ನೀನು ಜೀವನದಲ್ಲಿ ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿದ್ದರೆ ನಿನಗೆ ವೈರಾಗ್ಯ ಬರಲೇಬೇಕು. ಇಲ್ಲದಿದ್ದರೆ ನೀನು ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿಲ್ಲ, ನೀನು ಸರಿಯಾಗಿ ನಿನ್ನನ್ನು ನೀನು ಅಬ್ಸರ್ವ್ ಮಾಡಿಕೊಂಡಿಲ್ಲ ಅಂತ ಅರ್ಥ. ಹೀಗೆ ಭೀಷ್ಮಾಚಾರ್ಯರು ಹೇಳ್ತಾರೆ. ಸೊ ಈ ರೀತಿ ನಮ್ಮ ಜೀವನದಲ್ಲಿ ಏನೇನು ನಡೀತದೆ, ನಾವು ಸುಖ ದುಃಖ ಏನೇನು ಪಡ್ತಾ ಇದ್ದೇವೆ, ಆ ಸುಖ ದುಃಖಕ್ಕೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಯಾಕೆ ಸುಖ ಬರ್ತಾ ಇದೆ, ಯಾಕೆ ದುಃಖ ಬರ್ತಾ ಇದೆ, ದುಃಖವನ್ನು ಪ್ರಯಾರಿಟಿ ಇಟ್ಕೊಳ್ಳಿ.
ನಮ್ಮ ಕೈಯಲ್ಲಿ ಎಷ್ಟು ದುಃಖವನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಶಕ್ತಿ ಇದೆಯೋ ಅಷ್ಟೇ ಆಕ್ಸೆಪ್ಟ್ ಮಾಡಿ. ಅಷ್ಟಕ್ಕೆ ತಕ್ಕಂತೆ ಸುಖವನ್ನು ಆಕ್ಸೆಪ್ಟ್ ಮಾಡಿ. ಅದಕ್ಕಿಂತಲೂ ಜಾಸ್ತಿ ಆಕ್ಸ್‌ಪೆಕ್ಟ್ ಮಾಡಿ ಹೋಗಬೇಡಿ. ಏನಾಗುತ್ತೆ ಅಂದರೆ, ಸುಖಕ್ಕಿಂತಲೂ ದುಃಖವೇ ಜಾಸ್ತಿ ಆಗುತ್ತೆ. ಯಾಕಂದರೆ ಸುಖ ಅನುಭವಿಸೋ ಕಾಲಕ್ಕೆ ನಾವು ಮೈಮರೆತು ಬಿಡ್ತೇವೆ. ಸುಖ ಅನುಭವಿಸಿದ ಮೇಲೆ ಮರ್ತು ಬಿಡ್ತೇವೆ. ಮತ್ತೆ ಆ ಸುಖ ಬೇಕಾದರೆ ಮತ್ತೆ ಅಂಥ ಸುಖ ಬೇಕು. ದುಃಖವನ್ನು ಮರಿಲಿಕ್ಕಾಗಲ್ಲ. ಒಂದು ಸಲ ದುಃಖ ಬಂತಂದ್ಕೊಳ್ಳಿ, ಮರ್ತೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಇನ್ನೂ ದೊಡ್ಡ ವರ ಅದು. ಆದರೆ ದುಃಖವನ್ನು ಮನುಷ್ಯ ನೆನಪಿಟ್ಟುಕೊಳ್ತಾನೆ, ಸುಖವನ್ನು ನೆನಪಿಟ್ಟುಕೊಳ್ಳಲ್ಲ. ಆ ದುಃಖ ನಿಜ ದಿನಾಗೂ ನೆನಪಿಟ್ಕೊಂಡು ಏನಾಗುತ್ತೆ, ಒಂದು ದಿನ ಬರ್ಸ್ಟ್ ಆಗುತ್ತೆ. ಜೀವನ ಅಂದರೆ ಇಷ್ಟೇನಾ? ನನ್ನ ಬೈಕೊಳ್ತೇನೆ, ನನ್ನ ಪರಿವಾರವನ್ನು ಬೈತೇನೆ, ನನ್ನ ಸೃಷ್ಟಿ ಮಾಡಿದಂಥ ಭಗವಂತನನ್ನು ಬೈತೇನೆ, ವ್ಯವಸ್ಥೆಯನ್ನು ಬೈತೇನೆ, ಎಲ್ಲರನ್ನ ಬೈಕೊಂಡು ದ್ವೇಷ ಮಾಡ್ತಾ, ನಾನೂ ಸಂತೋಷವಾಗಿಲ್ಲಾರ್ದೆ, ಇನ್ನೊಬ್ಬರನ್ನೂ ಸಂತೋಷವಾಗಿ ಇರಲಿಕ್ಕೆ ಬಿಡದೆ, ಈ ರೀತಿ ಜೀವನ ನಾಶ ಮಾಡಿಕೊಡ್ತೇವೆ. ಸೊ ಈ ರೀತಿ ಆಗಬಾರ್ದು ಅಂತ ಭೀಷ್ಮಾಚಾರ್ಯನು ಹೇಳ್ತಾರೆ. ಅಬ್ಸರ್ವ್ ಮಾಡ್ಕೋ. ನೀನು ದೊಡ್ಡ ದೊಡ್ಡ ಪಂಡಿತರ ಹತ್ರ, ದೊಡ್ಡ ದೊಡ್ಡ ಯಾರ ಹತ್ರ ಹೋಗಬೇಡ. ನಿನ್ನ ಜೀವನದಲ್ಲಿ ಏನಾಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಸಾಕು. ಇದಕ್ಕೇನು ಶಾಸ್ತ್ರಜ್ಞಾನ ಬೇಕಿಲ್ಲ. ಯಾವುದು ಸುಖ ಕೊಡುತ್ತೆ, ಯಾವುದು ದುಃಖ ಕೊಡುತ್ತೆ, ಅದು ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು, ವಿಷಯ ಆಗ್ಬೋದು. ಒಂದು ರೀತಿಯಾದಂಥ ಒಂದು ವರ್ಕೌಟ್ ಮಾಡು. ಆವಾಗ ಆಟೋಮೆಟಿಕ್ಕಾಗಿ ಯಾವುದು ನಿನಗೆ ಅನುಕೂಲವಾಗಿರ್ತೀಯೋ ಅದು ನೀನು ಹಿಡ್ಕೊಳ್ತೀಯ. ಯಾವುದು ಬೇಡ ಅಂತೀಯೋ ಅದನ್ನು ರಿಜೆಕ್ಟ್ ಮಾಡ್ತೀಯ. ಅಲ್ಲಿಗೆ ಆಗೋಯ್ತದು. ಇದಕ್ಕೋಸ್ಕರ ಯಾವ ಪೂಜೆ, ಯಾವ ದೇವ್ರ ಬಗ್ಗೆ ತಿಳ್ಕೊಳ್ಳೋದು, ಯಾರನ್ನ ಕನ್ಸಲ್ಟ್ ಏನು ಬೇಕಾಗಿಲ್ಲ. ನಮ್ಮನ್ನು ನಾವು ಅಬ್ಸರ್ವ್ ಮಾಡಿಕೊಳ್ಬೇಕು ಅಂತ ಅಮ್, ಹೇಳ್ತಾರೆ ಭೀಷ್ಮಾಚಾರ್ಯ. ಸೊ ಹೀಗೆ ನಾವು ಡೈಲಿ ಮಾಡ್ತಾ ಇದ್ದರೆ ಆವಾಗ ಏನಾಗುತ್ತೆ, ಸ್ವಲ್ಪ 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 ಜೀವನದಲ್ಲಿ ದುಃಖ ಕಡಿಮೆ ಆಗ್ತಾ ಹೋಗುತ್ತೆ. ದುಃಖಕ್ಕೆ ತಕ್ಕಂತೆ ಸುಖಕ್ಕೂ ಪ್ರಿಪೇರ್ ಆಗ್ತೇವೆ, ದುಃಖಕ್ಕೂ ಪ್ರಿಪೇರ್ ಆಗ್ತೇವೆ. ಯಾವಾಗ ಈ 2 ಪ್ರಿಪೇರ್ ಆಗ್ತೀವೋ, ಈ 15 ಲೇಯರ್ಸ್ ಏನಿದೆ ಆಟೋಮೇಟಿಕ್ಕಾಗಿ ಎಲ್ಲ ಡಿಸಪಿಯರ್ ಆಗ್ತಾ ಹೋಗುತ್ತೆ. ಆವಾಗ ನಮ್ಗೆ ಈಗಲ್ಲದ್ರೆ ಬರೋ ಜನ್ಮ ಯಾವಾಗೋ ಒಂದು ಜನ್ಮದಲ್ಲಿ ಅನುಕೂಲ ಆಗ್ತದೆ. ಇಲ್ಲಿಂದ ಪ್ರಮೋಷನೇ ಇರುತ್ತೆ, ಡಿಮೋಷನ್ ಅಂತೂ ಇರಲ್ಲ. ನೀವು ನಾಲೆಡ್ಜ್ ಗೈನ್ ಮಾಡ್ತಾ ಹೋದರೆ, ಈ ರೀತಿ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊತಾ ಹೋದರೆ, ಈಗ ಏನು ಹುಟ್ಟಿದ್ದೀವಲ್ಲ ಇದಕ್ಕೆಲ್ಲ ಬೆಟರ್ ಪ್ಲೇಸ್ಮೆಂಟಲ್ಲೇ ನೆಕ್ಸ್ಟ್ ಟೈಮ್ ಹುಟ್ಟುತ್ತೇವೆ. ಅಬ್ಸರ್ವ್ ಮಾಡದೆ ಬರೀ ಸುಖ ದುಃಖವನ್ನು ಬೆನ್ನತ್ತಿ ಹೋಗ್ತಾ ಇದ್ರೆ ಏನಾಗುತ್ತೆ, ನೆಕ್ಸ್ಟ್ ಜನ್ಮದಲ್ಲಿ ಇಂಥದ್ದೇ ಬರಬೇಕು ಅಂತ ಗ್ಯಾರಂಟಿ ಇಲ್ಲ. ಇದಕ್ಕಿಂತ ವರಸ್ಟಾಗಿ ಬರ್ಬೋದು. ಇದಕ್ಕಿಂತ ಅಪ್ಡೇಟೆಡ್ ಬರಬೇಕಾದ್ರೆ ನಾವೇನೋ ಸಾಧನೆ ಮಾಡಿರಬೇಕಲ್ಲ, ಅದಕ್ಕೆ ತಕ್ಕಂತೆ ನಾವೇನಾದರೂ ಪ್ರಿಪೇರ್ ಮಾಡಿರಬೇಕಲ್ಲ, ಮಾಡಿರಲ್ಲ. ಸೊ ಹೀಗೆ ಹೇಳ್ತಾರೆ. ಸೊ ಇದು ಈ ಬಾರಿಯ ಪ್ರಶ್ನೆ ಉತ್ತರ. 2 ಪ್ರಶ್ನೆಗಳಿಗೆ ಉತ್ತರ ಹಾಕಿದ್ದೇವೆ. ಇನ್ನು ಇದೆ 2-3 ಕೇಳಿದ್ದಾರೆ ಪಾಪ. ಒಬ್ಬರು ತುಂಬ ಜೀವನದಲ್ಲಿ ಈ ಥರ ಅನುಭವಿಸಿ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬೇಕು ಅಂತ ಕೇಳಿದಂಥ ಪ್ರಶ್ನೆಗಳ ಥರ ಇದೆ. ಆದ ಕಾರಣ ತುಂಬ ಸಂತೋಷ. ನನಗೂ ಉಪಯುಕ್ತವಾಯಿತು, ಕೇಳುವವರಿಗೂ ತುಂಬ ಉಪಯುಕ್ತವಾಯಿತು. ಈ ಥರ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಕೇಳ್ಬೋದು. ಈ ಥರ ವಾಟ್ಸ್ಯಾಪಲ್ಲಿ ಕಳಿಸಿದರೆ ಎಲ್ಲರಿಗೂ ಅವಶ್ಯಕತೆವಾಗಿ ಬೇಕೇ ಬೇಕು ಅಂದಾಗ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಿಮಗೆ ಪ್ರಯತ್ನ ಮಾಡಿ. ಇದು ಇವತ್ತಿನ ಪಾಠ. ಮತ್ತೆ ಬರುವಂಥ ವಾರ ಮತ್ತೊಂದು ವಿಷಯದಿಂದ ನಾವು ಮುಂದುವರಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು.